Hello everyone, welcome to my YouTube channel Abhi Classes. You are the future CAs, CS or CMAs or everything as the case may be. Welcome to my YouTube channel Abhi Classes. We have discussed part 1 of this MCQ series which is applicable for all. That is you being a chartered accountant students, CS students or CMA students. This video is applicable for you. If you have not watched the part 1 of this series, I have provided the same in the description box and in the description, and please watch that. Okay, and as from 26th question onwards, we will be completing on to today's classes. So without wasting further time, we'll start the 26th question. First, what is the requirement? We'll see what is the requirement as we have done in our part 1 of this series. First, we have to check what is the requirement. First, ನಾವು ಏನು ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೋ ಅದನ್ನು ಫಸ್ಟಿಗೆ ಅರ್ಥ ಮಾಡಿಕೊಂಡ್ರೆ ಏನು ಉಂಟು ಅದು ನಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಆಯಿತಾ? ಆ್ಯಕ್ಚುಲಿ ಇದೊಂದು ಟೆಕ್ನಿಕ್ ಸ್ಮಾರ್ಟ್ ವರ್ಕ್ ಹೇಗೆ ಮಾಡಬೇಕು ಎಕ್ಸಾಮಿನೇಷನಲ್ಲಿ ಅಂತ. ಫಸ್ಟಿಗೆ ರಿಕ್ವೈರ್ಮೆಂಟ್ ಏನು ನೋಡುವ. ಡಿಟರ್ಮೈನ್ ದ ಇನ್ಕಮ್ ಚಾರ್ಜೇಬಲ್ ಟು ಟ್ಯಾಕ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ವಿಕಾಸ್ ಆ್ಯಂಡ್ ABC ಪ್ರೈವೇಟ್ ಲಿಮಿಟೆಡ್ ರೆಸ್ಪೆಕ್ಟ್ ಆಫ್ ಅಬೌವ್ ಟ್ರಾನ್ಸಾಕ್ಷನ್. ಇಷ್ಟು ಕೇಳಿದ್ದಾರೆ. ಎಂತ ಕೇಳಿದ್ದಾರೆ? ಇನ್ಕಮ್ ಎಷ್ಟು ಅಂತ ಕೇಳಿದ್ದಾರೆ. ಫಸ್ಟಿಗೆ ಈಗ ನಾವು ಎಂತ ಅದು ಕ್ವಶನ್ ನೋಡುವ. ವಿಕಾಸ್ ಟ್ರಾನ್ಸ್ಫರ್ಡ್ 600 ಅನ್ಲಿಸ್ಟೆಡ್ ಶೇರ್ಸ್ ಆಫ್ XYZ ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡ್ ಟು ABC ಪ್ರೈವೇಟ್ ಲಿಮಿಟೆಡ್ on 15th December 2022 for 3,50,000 when its fair market value is 5,15,000. Indexed cost of acquisition is 4,25,000. Okay. Section 50CA ಅಂತ ಒಂದು ಸೆಕ್ಷನ್ ಉಂಟು ಇನ್ಕಮ್ ಟ್ಯಾಕ್ಸ್ ಪ್ರಕಾರ, ಕ್ಯಾಪಿಟಲ್ ಗೇನ್ ಚಾಪ್ಟರ್ ಅಲ್ಲಿ ಬರ್ತದೆ. 50CA ಏನು ಹೇಳ್ತದೆ ಅಂತ ಹೇಳಿದ್ರೆ, ಅನ್ಲಿಸ್ಟ್ ವೇರ್ ದ ಶೇರ್ಸ್ ಸೇಲ್ ಕನ್ಸಿಡರೇಷನ್ ವಿಲ್ ಬಿ ಇಟ್ಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವೇರ್ ಶೇರ್ಸ್ ಆರ್ ಅನ್ಕೋಟೆಡ್ ಅಂತ. ಈ ಕ್ವಶನ್ ಏನೇನು ಕೇಳಿದರೆ ಅದು ಅನ್ಲಿಸ್ಟೆಡ್ ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದ FEOC ವಿಲ್ ಬಿ ಸೇಲ್ ಕನ್ಸಿಡರೇಷನ್ ಆರ್ FMV ಆನ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ವಿಚೆವರ್ ಇಸ್ ಹೈಯರ್. ಈ ಕೇಸಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಹೈಯೆಸ್ಟ್ ಉಂಟು. ಸೊ 5,15,000 ವಿಲ್ ಬಿ ಹಿಸ್ FEOC. ಯಾರ್ದು? ವಿಕಾಸ್. ಆಯ್ತಾ? ನೆಕ್ಸ್ಟ್ ಅದರ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಷನ್ ದೇ ಹ್ಯಾವ್ ಆಲ್ರೆಡಿ ಪ್ರೊವೈಡೆಡ್ ಇನ್ ದ ಕ್ವಶನ್, ದಟ್ ಈಸ್ 4,25,000. ಅದನ್ನು ಮೈನಸ್ ಮಾಡಿದಾಗ ಆನ್ಸರ್ ಎಷ್ಟು ಬರ್ತದೆ? 515 5,15,000 ಮೈನಸ್ 4,25,000 90,000 ಆನ್ಸರ್ ಬರ್ತದೆ. ಅದು ಕ್ಯಾಪಿಟಲ್ ಗೇನ್ ಯಾರಿಗೆ? ವಿಕಾಸಿಗೆ. ನೆಕ್ಸ್ಟ್ ಒಂದು ಸೆಕ್ಷನ್ ಉಂಟು, ಇಷ್ಟಕ್ಕೆ ಮುಗಿಸೋದಲ್ಲ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಒಂದು ಇದು ಸೆಕ್ಷನ್ ಉಂಟು 56 to 10. If any monetary item is transferred for inadequate consideration or without consideration, then for recipient of such movable asset will be taxed as is equal to that fair market value minus actual consideration. If that difference is more than 50,000, then that difference will be taxed in the hands of recipient ಅಂತ. ಈ ಕೇಸಲ್ಲಿ ABC ಕಂಪನಿ ಉಂಟಲ್ಲ, ಅವರಿಗೆ ಶೇರ್ಸ್ ಎಷ್ಟಕ್ಕೆ ಸಿಕ್ತು? 3,50,000ಗೆ ದೇ ಹ್ಯಾವ್ ಅಕ್ವೈರ್ಡ್. ಆದರೆ ಅದರದ್ದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಉಂಟು? 5,15,000 ಉಂಟು. ಅದರ ಎರಡರದ್ದು ಡಿಫ್ರೆನ್ಸ್ ಎಷ್ಟು ನೋಡುವ. 550 ಮೈನಸ್ 3,50,000 1,00,000 ಎಷ್ಟು? 1,65,000 ಅಂತ ಕೊಟ್ಟಿದ್ದಾರೆ. ಅದು 50,000ಗಿಂತ ಜಾಸ್ತಿ ಉಂಟು. ಸೊ entire 1,65,000 will be taxed in the hands of ABC Private Limited Company under the head IFOS under the section 56 to 10 ಅಂತ. ಓಕೆ, ಹಾಗಾಗಿ ಎಲ್ಲವೂ ಒಂದು ನಿಮಗೆ ಒಂದು ಗ್ರಿಪ್ ಸಿಕ್ಕಿದ್ರೆ ಇಂಥ ಕ್ವಶನ್ ಅನ್ನು ಆನ್ಸರ್ ಮಾಡೋದು ಈಸಿ. ಅದಕ್ಕೋಸ್ಕರ ಒಂದ್ಸಲ ಎಲ್ಲವೂ ನೀವು ಒಂದ್ಸಲ ರಿವೈಸ್ ಮಾಡಿದ್ಮೇಲೆ ಈ MCQ ಪಾರ್ಟ್ ಅನ್ನು ಟಚ್ ಮಾಡಿದ್ರೆ, ಸೊ ಇನ್ ದ್ಯಾಟ್ ಪೊಸಿಷನ್ಸ್ ಯು ವಿಲ್ ಬಿ ಇನ್ ಅ ಬೆಟರ್ ಪೊಸಿಷನ್ ಟು ಆನ್ಸರ್. ಸೊ ಇಲ್ಲಿ ಆನ್ಸರ್ ಏನು? ABCಗೆ 1,65,000 ಅಂಡರ್ 56 to 10. ಇವರಿಗೆ ಇದು 90,000. ಯಾರಿಗೆ? ವಿಕಾಸಿಗೆ. ಆನ್ಸರ್ ವಿಲ್ ಬಿ ಸಿ. ಸಿಂಪಲ್. ನೆಕ್ಸ್ಟ್ 27th ನೋಡುವ. ವಿಕಾಸ್ ರಿಸೀವ್ಡ್ ಅ ಗೋಲ್ಡ್ ರಿಂಗ್. ಫಸ್ಟ್ ರಿಕ್ವೈರ್ಮೆಂಟ್, ವುಡ್ ಸಚ್ ಗಿಫ್ಟ್ ವಿಲ್ ಬಿ ಟ್ಯಾಕ್ಸ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ವಿಕಾಸ್ ಅಂಡ್ ಕಾವ್ಯ ಅಂತ. ಅಂದ್ರೆ ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇದು ಚಾಪ್ಟರ್ ಅಂತ ಗೊತ್ತಾಯ್ತು. ಗೋಲ್ಡ್ ರಿಂಗ್ ವಿಕಾಸ್ ರಿಸೀವ್ಡ್ ಅ ಗೋಲ್ಡ್ ರಿಂಗ್ ಆಫ್ 60,000 50,000ಗಿಂತ ಜಾಸ್ತಿ ಆನ್ ದ ಒಕೇಶನ್ ಆಫ್ ಹಿಸ್ ಡಾಟರ್ಸ್ ವೆಡ್ಡಿಂಗ್ ಅಂತೆ. ಡಾಟರ್ಸ್ ವೆಡ್ಡಿಂಗ್
ತನ್ನ ಮದುವೆಗೆ ಏನಾದರೂ ಗಿಫ್ಟ್ ಸಿಕ್ಕಿದ್ರೆ ಇಟ್ ಈಸ್ ಫುಲ್ಲಿ ಎಕ್ಸೆಂಪ್ಟ್. ನೋ ಟ್ಯಾಕ್ಸೇಷನ್ ವಿಲ್ ಬಿ ಅಪ್ಲಿಕೇಬಲ್ ಫ್ರಮ್ ಹೀಸ್ ಒನ್ ಆಫ್ ದಿಸ್ ಫ್ರೆಂಡ್ ವಿಷ್ಣು. ಆಯ್ತಾ, ವಿಷ್ಣುವಿಂದ ಗಿಫ್ಟೆಡ್ ಆ ಗೋಲ್ಡ್ ಚೈನ್ ಟು ಕಾವ್ಯ ಡಾಟರ್ ಆಫ್ ವಿಕಾಸ್ 80,000 ಆನ್ ದ ಒಕೇಶನ್ ಆಫ್ ದ. ಅಂದರೆ ಈಗ ವಿಷ್ಣು ಅಂತಿದ್ದಾನೆ ಅಂತ ಅನ್ಸ್ಕೊಳ್ಳಿ, ಅವನು ಯಾರಿಗೆ, ವಿಕಾಸಿಗೆ ಮತ್ತು ಕಾವ್ಯಗೆ. ಕಾವ್ಯ ಯಾರು, ವಿಕಾಸಿದು ಮಗಳು. ವಿಕಾಸಿಗೆ ಎಷ್ಟು 60,000 ಇದ್ದು ಒಂದು ಗೋಲ್ಡ್ ರಿಂಗ್ ಕೊಟ್ಟ, ರಿಂಗ್. ಕಾವ್ಯಳಿಗೆ 80,000 ಇದ್ದು ಒಂದು ಚೈನ್ ಕೊಟ್ಟ. ಯಾವುದಕ್ಕೆ, ಅವಳ ಮದುವೆಗೆ. ಇದು ಸಹ ಅವನ ಮಗನ ಮದುವೆಗೆ ಕೊಟ್ಟದ್ದು. ಓಕೆ, ಯಾವತ್ತು ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಏನು ಹೇಳ್ತದೆ ಅಂತ ಹೇಳಿದ್ರೆ 56(2)10 ಏನು ಹೇಳ್ತದೆ ಅಂತ ಹೇಳಿದ್ರೆ, ತನ್ನ ಮದುವೆಗೆ ಏನಾದರೂ ಗಿಫ್ಟ್ ಸಿಕ್ಕಿದ್ರೆ ದಟ್ ಈಸ್ ಫುಲ್ಲಿ ಎಕ್ಸೆಂಪ್ಟ್. ತನ್ನ ಮಕ್ಕಳ ಮದುವೆಗೆ, ತನ್ನ ಅಣ್ಣನ ತನ್ನ ತಮ್ಮಂದಿರ ಮದುವೆಗೆ ಏನಾದರೂ ಗಿಫ್ಟ್ ಇವನಿಗೆ ಸಿಕ್ಕಿದ್ರೆ ಅದು ಅವನಿಗೆ ಟ್ಯಾಕ್ಸೇಬಲ್. 50,000ಗಿಂತ ಜಾಸ್ತಿ ಉಂಟು, ಕರೆಕ್ಟಾ? ಸೊ ಈ ಕೇಸಲ್ಲಿ ಅದು 50,000 ಆ್ಯಕ್ಚುಲಿ ಏನೋ ಅಪ್ಲಿಕೇಬಲ್ ಆಗೋದಿಲ್ಲ. ತನ್ನ ಮದುವೆಗೆ ಏನಾದರೂ ಸಿಕ್ಕಿದ್ರೆ ವಿದೌಟ್ ಎನಿ ಲಿಮಿಟ್ ದ್ಯಾಟ್ ಪೋರ್ಷನ್ ವಿಲ್ ನಾಟ್ ಬಿ ಟ್ಯಾಕ್ಸೆಡ್. ಇಲ್ಲಿ 50,000ಗಿಂತ ಜಾಸ್ತಿ ಆಗಿದೆ, ಯಾಕಂದರೆ ಇಲ್ಲಿ 60,000. ಸೊ ಎಂಟೈರ್ 60,000 ವಿಲ್ ಬಿ ಟ್ಯಾಕ್ಸೆಡ್ ಇನ್ ದ ಹ್ಯಾಂಡ್ಸ್ ಆಫ್ ವಿಕಾಸ್. ಆನ್ಸರ್ ಎಂತ, ವಿಕಾಸಿಗೆ ಟ್ಯಾಕ್ಸೇಬಲ್. ವ್ಯಾಲ್ಯೂ ಆಫ್ ಇದಲ್ಲ ವ್ಯಾಲ್ಯೂ ಆಫ್ ಗೋಲ್ಡ್ ರಿಂಗ್ ಇಸ್ ಟ್ಯಾಕ್ಸೇಬಲ್ ಇನ್ ದ ಹ್ಯಾಂಡ್ಸ್ ಆಫ್ ವಿಕಾಸ್, ಬಟ್ ಗೋಲ್ಡ್ ಚೈನ್ ಇಸ್ ನಾಟ್ ಟ್ಯಾಕ್ಸೆಡ್ ಇನ್ ದ ಹ್ಯಾಂಡ್ಸ್ ಆಫ್ ಕಾವ್ಯ. ಅರ್ಥ ಆಯ್ತಾ? ಸಿಂಪಲ್. 20th question. What is the requirement? The income derived from such converted property as is received by the spouse of the transferor will be taxable. ಯಾರಿಗೆ taxable ಆಗುತ್ತೆ? ಇದು clubbing provision, ಇದು ಚಾಪ್ಟರ್. ಒಂದು ಸೆಕ್ಷನ್, ಫಸ್ಟ್ ಕ್ವಶನ್ ಹೋಗುವ. If the converted property subsequently partitioned among the members of the family, the income derived from such converted property as is received by the spouse of the transferor will be taxable in the hands of which, ಯಾರ ಅಂಡರ್ ಅಲ್ಲಿ ಟ್ಯಾಕ್ಸೇಬಲ್ ಆಗ್ತದೆ ಅಂತ. ಸೆಕ್ಷನ್ 64 ಸೆಕ್ಷನ್ 2 ಅಂತ ಒಂದು ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಒಂದು ರೂಲ್ ಉಂಟು, ಸೆಕ್ಷನ್ ಉಂಟು. ಆ ಸೆಕ್ಷನ್ ಏನಂತ ಹೇಳ್ತದೆ ಅಂತ ಹೇಳಿದ್ರೆ, ಇಫ್ ಅ ಟ್ರಾನ್ಸ್ಫರರ್ ಟ್ರಾನ್ಸ್ಫರ್ಸ್ ಎನಿ ಆಫ್ ಹಿಸ್ ಪ್ರಾಪರ್ಟಿ ಟು ದ HUF or any of the kind, in that case those income will not be taxed in the hands of HUF, will be taxed in the hands of transferor. ಅದು ಕೇಸ್ ಬಿಡಿ. ಆ HUF ಒಂದು ಏನಾದರೂ ಪಾರ್ಟಿಷನ್ ಆಗುವಾಗ, HUF ಅಂತ ಆಗ್ಬೇಕಂತಲ್ಲ, ಏನೇ ಅದು ಆ್ಯಕ್ಚುಲಿ ಎಂತ ಯೂನಿಯನ್ ಎಂತ ಬೋರ್ಡ್ ಆಫ್ ಇಂಡಿವಿಜುವಲ್ ಆಗಿರ್ಬೋದು, ಏನೇ ಬೇಕಾಗಿ ಅದು ಪಾರ್ಟಿಷನ್ ಆಗುವ ಸಂದರ್ಭದಲ್ಲಿ ಆ ಕನ್ವರ್ಟೆಡ್ ಪ್ರಾಪರ್ಟಿದು ಶೇರ್ ಆಫ್ ಇನ್ಕಮ್ ಉಂಟಲ್ಲ, ಅದು ಟ್ರಾನ್ಸ್ಫರ್ ಇದ್ದು ಸ್ಪೌಸಿಗೆ ಏನಾದರೂ ಬಂದರೆ, ಆ ಟ್ರಾನ್ಸ್ಫರ್ ಇದ್ದು ಸ್ಪೌಸಿಗೆ ಸಿಕ್ಕಿರತಕ್ಕಂಥ ಇನ್ಕಮ್ ಟ್ರಾನ್ಸ್ಫರರ್ ಕೈಲೇ ಟ್ಯಾಕ್ಸೇಬಲ್ ಆಗ್ತದೆ ಅಂತ ಹೇಳ್ತದೆ ಸೆಕ್ಷನ್ 64 ಸಬ್ಸೆಕ್ಷನ್ 2. ಆಯಿತಾ? ಹಾಗಾಗಿ ಇಲ್ಲಿ ಸಿಂಪಲ್, ಆ್ಯಸ್ ಇನ್ಕಮ್ ಆಫ್ ದ ಟ್ರಾನ್ಸ್ಫರರ್ ಮೆಂಬರ್ ಅವನಿಗೆ ಟ್ಯಾಕ್ಸೇಬಲ್ ಬೀಳ್ತದೆ. ಸಿಂಪಲ್. ನೆಕ್ಸ್ಟ್, one second. Ram owns 500. First again requirement, as tax advisor, do you agree with the tax treatment done by Shyam in his return of income? First question ಓದ್ಬೇಕಂತ ಇದೆ. Owns 500, 15% debenture of R Industry Limited of 500 each. Annual interest of 37,500 was payable on this debenture. He transfers interest amount to his friend Shyam without transferring the ownership. Okay, Shyam showed Shyam showed 37,500 as his income from debenture. ಅವನ ಹತ್ರ ಡಿಬೆಂಚರ್ ಇಲ್ಲದಿದ್ದರೂ ಅವನು ತನಗೆ ಸಿಕ್ಕಿರೋ ತನಕ ಇನ್ಕಮನ್ನು ಡಿಸ್ಕ್ಲೋಸ್ ಮಾಡಿದ್ದಾನೆ, ಪುಣ್ಯಾತ್ಮ. ಆ್ಯಕ್ಚುಲಿ ಎಲ್ಲರೂ ಇವೈಡ್ ಮಾಡಲಿಕ್ಕೆ ಇರ್ತಾರೆ, ಇವನು ಆ್ಯಕ್ಚುಲಿ ತಾನಾಗೆ ಇನ್ಕಮನ್ನೇ ಡಿಸ್ಕ್ಲೋಸ್ ಮಾಡಲಿಕ್ಕೆ ಹೋಗಿದ್ದಾನೆ. ಆ್ಯಸ್ ಅ ಟ್ಯಾಕ್ಸ್ ಅಡ್ವೈಸರ್ ಆಫ್ ಶ್ಯಾಮ್, ಡೂ ಯು ಅಗ್ರಿ ವಿತ್ ದ ಟ್ಯಾಕ್ಸ್ ಅಗ್ರಿಮೆಂಟ್? ಇಲ್ಲ. ಓನರ್ಶಿಪ್ ಇನ್ನೊಬ್ಬನ ಹೆಸರಲ್ಲಿದ್ದರೆ ಇನ್ಕಮು ಅವನಿಗೆ ಸೇರಬೇಕು. ಇನ್ಕಮನ್ನು ಟ್ರಾನ್ಸ್ಫರ್ ಮಾಡಿದರೆ ಇನ್ಕಮ್ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾನಲ್ಲ ಅವನಿಗೆ ಸಿಗೋದಿಲ್ಲ, ಅನ್ಲೆಸ್ ಆ್ಯಂಡ್ ಅದರ್ವೈಸ್ ದಟ್ ಓನರ್ಶಿಪ್ ಹ್ಯಾಸ್ ಬೀನ್ ಟ್ರಾನ್ಸ್ಫರ್ ಟು ದಿಸ್ ಪರ್ಸನ್. ಶ್ಯಾಮ್ ಹೆಸರಿನಲ್ಲಿ ಏನಾದರೂ ಡಿಬೆಂಚರ್ ಟ್ರಾನ್ಸ್ಫರ್ ಆಗಿದ್ರೆ ಆಗ ಶ್ಯಾಮಿಗೆ ಹೆಸರಿಗೆ ಟ್ಯಾಕ್ಸ್ ಬೀಳ್ತದೆ. ಇಲ್ಲಿ ಶ್ಯಾಮಿಗೆ ಹೆಸರಲ್ಲಿ ಟ್ಯಾಕ್ಸೇಬಲ್ ಆಗಲ್ಲ ಅಂತ ಆಗ್ತದೆ. ನಾವು ಟ್ಯಾಕ್ಸ್ ಅಡ್ವೈಸರ್, we being a chartered accountant, what would be our suggestion? As interest no, since sir has not transferred debenture to Shyam, interest income on the debenture is not taxable income of the Shyam. It would be taxed in the hands of Ram. Correct. ಇದು ಆನ್ಸರ್ ಕರೆಕ್ಟ್. ಆಯ್ತಾ? ಈಗ 30th ಕ್ವಶನ್ ನೋಡುವ. Miss Shivani, what is the requirement? Entire interest has been allowed as a deduction in the hands of firm. Which of the statement is correct? ಅಂತ ಇಸ್ ಎ ಕ್ಲಬ್ಬಿಂಗ್ ಪ್ರೊವಿಷನ್ ಅಂತ ಅನಿಸ್ತದೆ. ನೋಡುವ. ಮಿಸ್ ಶಿವಾನಿ, ವೈಫ್ ಆಫ್ ಅನುರಾಗ್, ಇಸ್ ಅ ಪಾರ್ಟ್ನರ್ ಆಫ್ ಅ ಫರ್ಮ್.
her capital contribution is 5 lakh to the firm as on 1st April 2022, which includes 3.5 lakh contributed out of gift received from Anurag. The firm paid interest on capital of 50,000 and share of profit of 60,000 during 22-23. Entire interest has been allowed as a deduction in the hands of firm. Okay, ಅದು 12% ಗಿಂತ ಕಡಿಮೆ ಉಂಟು ಅಂತ ಎಸ್ಯೂಮ್ ಮಾಡೋ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ. ಒಂದು ಕ್ಲಬ್ಬಿಂಗ್ ಪ್ರೊವಿಷನ್ ಒಂದು ಸೆಕ್ಷನ್ ಉಂಟು. ಸ್ಪೌಸ್ ಅವಾಗ ಗಂಡ ಏನಾದರೂ ಪಾರ್ಟ್ನರ್ ಅಥವಾ ಏನಾದರೂ ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿದ್ರೆ ಆ ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಪಾರ್ಟ್ನರ್ಶಿಪ್ ಅಲ್ಲಿ ಅವನ ಶೇರ್ ಇರ್ತದಲ್ಲ ಆಸ್ ಆನ್ ಓಪನಿಂಗ್ ಬ್ಯಾಲೆನ್ಸ್. ಈ ಕೇಸಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಅವಳು ಕಾಂಟ್ರಿಬ್ಯೂಷನ್ ಮಾಡಿದ್ದು 5 lakh ಅಂತ ಕೊಟ್ಟಿದ್ದಾರೆ ಆಸ್ ಆನ್ 1/4/22. ಅದರಲ್ಲಿ 3,50,000 ಅನುರಾಗ ಕಾಂಟ್ರಿಬ್ಯೂಟ್ ಮಾಡಿದ್ದು ಸ್ಪೌಸ್. ಉಳಿದದ್ದು 1,50,000 ಈಸ್ ಕಾಂಟ್ರಿಬ್ಯೂಟೆಡ್ ಬೈ ಹರ್ ಸೆಲ್ಫ್ ಶಿವಾನಿ. ಈ ತರ ಕಾನ್ಸೆಪ್ಟ್ ಏನಾದರೂ ಫಸ್ಟ್ ಅಲ್ಲಿ ಇನ್ಕ್ಲೂಡ್ ಆಗಿದ್ರೆ ಆ ವರ್ಷದ್ದು ಶೇರ್ ಆಫ್ ಪ್ರಾಫಿಟ್ ಆಗಿರ್ಬೋದು ಅಥವಾ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಾದರೂ ಫಾರ್ಮ್ ಇಂದ ಒಂದು ಪಾರ್ಟ್ನರ್ಗೆ ಏನಾದ್ರು ಸಿಕ್ಕುದಾದ್ರೆ ಅದು ಕ್ಲಬ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ಅಂತ ಪ್ರಪೋರ್ಷನೇಟ್ ಟು ದ ದೇರ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಅಂತ. ಪಾರ್ಟ್ನರ್ಶಿಪ್ ಪ್ರಕಾರ ಒಂದು ಕಾನ್ಸೆಪ್ಟ್ ಉಂಟು. ಪಾರ್ಟ್ನರ್ಶಿಪ್ ಇದು ಬಂದಿರತಕ್ಕಂಥ ಪ್ರಾಫಿಟ್ ಪಾರ್ಟ್ನರ್ಶಿಪ್ಪೇ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿರ್ತದೆ. ಹಾಗಾಗಿ ಇಟ್ ವಿಲ್ ನಾಟ್ ಬಿ ಟ್ಯಾಕ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಪಾರ್ಟ್ನರ್ಸ್ ಬಿಕಾಸ್ ಇಟ್ ಈಸ್ ಫುಲ್ಲಿ ಎಕ್ಸಾಮ್ ಅಂಡರ್ ಸೆಕ್ಷನ್ 10. ಆದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಉಂಟಲ್ಲ ದ್ಯಾಟ್ ವಿಲ್ ಬಿ ಟ್ಯಾಕ್ಸ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ಪಾರ್ಟ್ನರ್ಸ್ ಅಂತ. ಆಯ್ತಾ? ಈ ಕೇಸಲ್ಲಿ 50,000 ಇಂಟ್ರೆಸ್ಟ್ ದೇ ಹ್ಯಾವ್ ಪೇಡ್ ದಟ್ ಪಾರ್ಟ್ನರ್ಶಿಪ್ ಫರ್ಮ್ ಹ್ಯಾಸ್ ಪೇಡ್. ಹಾಗಾಗಿ ಎಂತ ಕೇಳಿದ್ದಾರೆ, ಇವಾಗ ಅನುರಾಗಿಗೆ ಎಷ್ಟು ಶಿವಾನಿಗೆ ಎಷ್ಟು ಅಂತ ಹೇಗೆ ಪ್ರಪೋರ್ಷನ್ ಮಾಡೋದು? ಸೇಮ್ ಇಲ್ಲಿ 50,000 50K ಅಂತ ಸಿಂಪ್ಲಿಸಿಟಿಗೆ ಬರೀತಾನೆ. 50K ಅನುರಾಗಿ ಕಾಂಟ್ರಿಬ್ಯೂಷನ್ 3.5 lakh by 5 lakh. ಇಲ್ಲಿ 50K ಇಂಟು 1.5 lakh ಡಿವೈಡ್ ಬೈ ಎಷ್ಟು 5 lakh. ಆನ್ಸರ್ ಎಷ್ಟು ಬರ್ತದೆ? ಇದು 35,000 ಬರ್ತದೆ. ಸಿಂಪಲ್. ಇಲ್ಲಿ 5 ಹೋಗ್ತದೆ. ಇಲ್ಲಿ ಇದು 15,000 ಬರ್ತದೆ. ಹಾಗಾಗಿ ಅನುರಾಗಿಗೆ ಎಷ್ಟು 35,000, 15,000 ಶಿವಾನಿ ಅಂತ. ಮತ್ತೆ ಶೇರ್ ಆಫ್ ಪ್ರಾಫಿಟ್ ಫುಲ್ಲಿ ಎಕ್ಸೆಂಪ್ಟ್ ಟು ಬೋತ್. ಶೇರ್ ಆಫ್ ಪ್ರಾಫಿಟ್ ಎಕ್ಸೆಂಪ್ಟ್ ಟ್ಯಾಕ್ಸ್ 39 ಅದೆಲ್ಲ ಬರುವುದಿಲ್ಲ. 35 ಇಲ್ಲಿ ಉಂಟು ಆನ್ಸರ್ ಕಾಣ್ತದೆ. ಇದು ಎಕ್ಸಾಮ್. ಬಟ್ ಇಂಟ್ರೆಸ್ಟ್ ಈಸ್ 35,000 ಈಸ್ ಟ್ಯಾಕ್ಸ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ಅನುರಾಗ್ ಆ್ಯಂಡ್ ಇಂಟ್ರೆಸ್ಟ್ 15,000 ಈಸ್ ಇನ್ಕ್ಲೂಡ್ ಇನ್ ದ ಶಿವಾನಿ. ಆನ್ಸರ್ ಸಿ. ಅರ್ಥ ಆಗ್ತು ಅಂತ? ಸಿಂಪಲ್. ಪ್ರೊವಿಷನ್ ಅರ್ಥ ಆಗ್ಬೇಕು, ಸ್ಮಾರ್ಟ್ ವರ್ಕ್ ಮಾಡಬೇಕು. ಸಿಂಪಲ್. 31st ಕ್ವಶನ್. ಮಿಸ್ಟರ್ ಅರವಿಂದ್ ಗಿಫ್ಟೆಡ್ ಹೌಸ್ ಪ್ರಾಪರ್ಟಿ ಟು ಹಿಸ್ wife Miss Meena and flat to his daughter-in-law Miss Sita. Both of the property were let out. Okay, which of the following statement is correct? ಒಂದು ಸೆಕ್ಷನ್ ಉಂಟು. ಇದು ಕ್ಲಬ್ಬಿಂಗ್ ಪ್ರೊವಿಷನ್ ತರನೇ ಅನಿಸ್ತದೆ, ಆದರೆ ಕ್ಲಬ್ಬಿಂಗ್ ಪ್ರೊವಿಷನ್ ಅಂಡರ್ ಟ್ಯಾಕ್ಸ್ ಬೀಳುವುದಿಲ್ಲ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಟ್ಯಾಕ್ಸ್ ಬೀಳ್ತದೆ. ಯಾವ ಸೆಕ್ಷನ್ ಅಂತ ಹೇಳಿದ್ರೆ ಸೆಕ್ಷನ್ ನಂಬರ್ 27 ಅಂತ ಉಂಟು. ಆ ಸೆಕ್ಷನ್ ನಂಬರ್ 27 ಏನಾದ್ರೆ ಟ್ರಾನ್ಸ್ಫರ್ಸ್ ಎನಿ ಆಫ್ ಹಿಸ್ ಹೌಸ್ ಪ್ರಾಪರ್ಟಿ ಟು ಹಿಸ್ ವೈಫ್ ಆರ್ ಹಿಸ್ ಮೈನರ್ ಚೈಲ್ಡ್, then that will be taxed in the hands of transferor, not in the hands of that wife and minor child. ಇದು ಕ್ಲಬ್ಬಿಂಗ್ ಪ್ರೊವಿಷನ್ ತರನೇ ಅನಿಸ್ತದೆ, ಆದರೆ ಕ್ಲಬ್ಬಿಂಗ್ ಪ್ರೊವಿಷನ್ ಅಂಡರ್ ಸೆಕ್ಷನ್ ಅಲ್ಲಿ ಅದು ಟ್ಯಾಕ್ಸ್ ಬೀಳುವುದಿಲ್ಲ. ಟ್ಯಾಕ್ಸ್ ಬೀಳ್ತದೆ, ಆದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಟ್ಯಾಕ್ಸ್ ಬೀಳ್ತದೆ. ಮತ್ತೊಂದು ಕೇಸು, ಟ್ರಾನ್ಸ್ಫರರ್ ಏನಾದರೂ ಟ್ರಾನ್ಸ್ಫರ್ ಮಾಡಿದರೆ ಹೌಸ್ ಪ್ರಾಪರ್ಟಿ ಟು ದ ಡಾಟರ್ ಇನ್ ಲಾ, ದೆನ್ ಡಾಟರ್ ಇನ್ ಲಾಗೆ ಟ್ಯಾಕ್ಸ್ ಬೀಳುವುದಿಲ್ಲ, ಟ್ರಾನ್ಸ್ಫರರಿಗೆ ಟ್ಯಾಕ್ಸ್ ಬೀಳ್ತದೆ ಅಂತ ಹೇಳ್ತದೆ. ಹಾಗಾಗಿ ಫಸ್ಟ್ ಕೇಸಲ್ಲಿ ಹಿಸ್ ವೈಫಿಗೆ ಟ್ರಾನ್ಸ್ಫರ್ ಮಾಡಿದ ಮೀನಾಗೆ. ಹಾಗಾಗಿ ಮೀನದ್ದು ಇನ್ಕಮ್ ಬರ್ತದಲ್ಲ, ಮೀನಾಗೆ ಇನ್ಕಮ್ ಬರ್ತದಲ್ಲ, ಅದು ಅರವಿಂದ್ಗೆ ಟ್ಯಾಕ್ಸೇಬಲ್ ಇನ್ ದ ಹ್ಯಾಂಡ್ಸ್ ಆಫ್ ಡೀಮ್ಡ್ ಲೆಟ್ ಔಟ್ ಪ್ರಾಪರ್ಟಿ ಅಂತ ಡೀಮ್ಡ್ ಓನರ್ಶಿಪ್ ಕಾನ್ಸೆಪ್ಟ್ ಅಲ್ಲಿ ಬರ್ತದೆ. ಸೆಕ್ಷನ್ 27. ಅವನು ಡೀಮ್ಡ್ ಓನರ್ಶಿಪ್ ಎಲ್ಲ ಸೇಮ್, ಇವನಿಗೆ ಟ್ಯಾಕ್ಸ್ ಇರಬಹುದು, ಆದರೆ ಪ್ರೊವಿಷನ್ ಮಾತ್ರ ಬೇರೆ. ಸೆಕೆಂಡ್, ಡಾಟರ್ ಇನ್ ಲಾಗೆ ಅದನ್ನು ಟ್ರಾನ್ಸ್ಫರ್ ಮಾಡಲಿಲ್ಲ, ಆದ್ರೂ ಸಹ ಶೇರ್ ಆಫ್ ಇನ್ಕಮ್ ಮಾಡಿದ, ಅಂದರೆ ಆಕ್ಚುಲಿ ಟ್ರಾನ್ಸ್ಫರ್ ಮಾಡಿದ, ಅಂದರೆ ಗಿಫ್ಟ್ ಕೊಟ್ಟಿದ್ದಾನೆ. ಅದು ಸೀತಾಗೆ ಬರತಕ್ಕಂಥ ಇನ್ಕಮ್, ಆ ರೆಂಟಲ್ ಇನ್ಕಮ್ ವಿಲ್ ಬಿ ಟ್ಯಾಕ್ಸ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ಅರವಿಂದ್ ಅಂಡರ್ ಪ್ರೊವಿಷನ್ ಆಫ್ ಸೆಕ್ಷನ್ 64 ಅಂತ ಹೇಳ್ತಾರೆ. ಹಾಗಾಗಿ ಮೀನಾಗೆ ಸಂಬಂಧಪಟ್ಟ ಇನ್ಕಮ್ ವಿಲ್ ಬಿ ಟ್ಯಾಕ್ಸೇಬಲ್ ಇನ್ ದ ಹ್ಯಾಂಡ್ಸ್ ಆಫ್ ಅರವಿಂದ್ ಅಂಡರ್ ದ ಪ್ರೊವಿಷನ್ ಆಫ್ ಸೆಕ್ಷನ್ 27. ಡಾಟರ್ ಇನ್ ಲಾಗೆ ಸಂಬಂಧಪಟ್ಟ ಇನ್ಕಮ್ ವಿಲ್ ಬಿ ಆಲ್ಸೋ ಟ್ಯಾಕ್ಸ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ಅರವಿಂದ್, ನಾಟ್ ಅಂಡರ್ ದ ಚಾಪ್ಟರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಟ್ ಇನ್ ದ ಸೆಕ್ಷನ್ ಆಫ್ ಕ್ಲಬ್ಬಿಂಗ್ ಇನ್ಕಮ್ ಅಂತ. ಡೀಮ್ಡ್ ಓನರ್ ಎರಡಕ್ಕೂ ಅಲ್ಲ. ಡೀಮ್ಡ್ ಓನರ್ ಆಫ್ ದ ಪ್ರಾಪರ್ಟಿ ಗಿಫ್ಟೆಡ್ ಟು ಮಿಸ್ ಸೀನಾ, ಇನ್ಕಮ್ ಫ್ರಮ್ ಪ್ರಾಪರ್ಟಿ ಗಿಫ್ಟೆಡ್ ಟು ಸೀತಾ ವುಡ್ ಬಿ ಟ್ಯಾಕ್ಸ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ವರ್ಚ್ ಆಫ್ ಸೆಕ್ಷನ್ 54. ಇದು ಆನ್ಸರ್ ಕರೆಕ್ಟ್ ಅಂತ ಅನಿಸ್ತು. ಅರ್ಥ ಆಯ್ತಾ? ಸಿಂಪಲ್. ನೆಕ್ಸ್ಟ್ 32nd ಕ್ವಶನ್. ಫಾಸ್ಟ್ ಹೋಗ್ತದಲ್ವಾ. ಡಿಟರ್ಮೈನ್ ವಾಟ್ ವಿಲ್ ಬಿ ದ ಅಮೌಂಟ್ ಟ್ಯಾಕ್ಸ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ಪಿಂಕಿ ಅಂತೆ. ಪಂಕಜ್ ಗಿಫ್ಟೆಡ್, ಪಿಂಕಿಗೆ ಮಾತ್ರ ಕೇಳ್ತಿದ್ದಾರೆ, ಪಿಂಕಿ ಇದು ಮಾತ್ರ ಮಾಡುವ. ಗಿಫ್ಟೆಡ್ 3 lakh ಟು ಹಿಸ್ ವೈಫ್ ಪಿಂಕಿ and 2 lakh is with Rinki 20 years.
on 1st April 2019. Both Pinky and Rinky invested the amounts on the said date. ಅವತ್ತೇ ಇನ್ವೆಸ್ಟ್ ಮಾಡಿದ್ದಾರೆ ಗವರ್ಮೆಂಟ್ ಆಫ್ ಇಂಡಿಯಾ. ಅದರದ್ದು 11% ಟ್ಯಾಕ್ಸಬಲ್ ಬಾಂಡ್ಸ್ಗೆ ಹಾಕಿದ್ದಾರೆ. The interest accrues yearly and reinvested in the same bonds. Okay, very good. Determine the what will be taxed in the hands of Pinky ಅಂತ. ಕ್ಲಬ್ಬಿಂಗ್ ಪ್ರೊವಿಷನ್ ಒಂದು ಸೆಕ್ಷನ್ ಉಂಟು. ಓನ್ಲಿ ಇಂಟ್ರೆಸ್ಟ್ ಆನ್ ದ ಫಸ್ಟ್ ಟೈಮ್ ಏನಾದರೂ ಇಂಟ್ರೆಸ್ಟ್ ಎಕ್ರೂ ಆಗ್ತದಲ್ಲ ಅದಕ್ಕೆ ಸಂಬಂಧಪಟ್ಟದ ಇಂಟ್ರೆಸ್ಟ್ ಮಾತ್ರ ವಿಲ್ ಬಿ ಕ್ಲಬ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ಟ್ರಾನ್ಸ್ಫರರ್. ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಅದಕ್ಕೆ ಎಕ್ರಿಡೆಡ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಆ ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಬಡ್ಡಿ ಮೇಲೆ ಬಡ್ಡಿ ಆ ಸೆಕೆಂಡ್ ಜನರೇಷನ್ ಆಫ್ ಇನ್ಕಮ್ will not be taxed in the hands of transferor. That second generation of income will be taxed in the hands of that recipient ಅಂತ. ಇಲ್ಲಿ ಕ್ವಶನ್ ಅಲ್ಲಿ ನೋಡುವ ಅರ್ಥ ಆಗ್ತದೆ. 3 lakh ಯಾವಾಗ ಗಿಫ್ಟ್ ಮಾಡಿದ್ದು, ಯಾವ 1st April ಗಿಫ್ಟ್ ಮಾಡಿದ್ದು ಆಯ್ತಾ. ಫಸ್ಟ್ ಅಂದ್ರೆ 30 ಈಗ ಪಿಂಕಿದ್ ಮಾತ್ರ ನೋಡು, ಅವ್ರದ್ದು ಮಾತ್ರ ಕತೆ ಅಲ್ಲ. 31st March 2020 1 ವರ್ಷ ಆಗ್ತದೆ. ಎಷ್ಟು 3 ಲಕ್ಷ ಇನ್ವೆಸ್ಟ್ ಮಾಡಿದ್ದು, 3 ಲಕ್ಷದ್ದು 11% ಹೇಳಿದ್ರೆ 33,000. ಅದನ್ನು ರೀಇನ್ವೆಸ್ಟ್ ಮಾಡ್ತಾರೆ. ಸೊ ಇದು ಪ್ರಿನ್ಸಿಪಲ್, ಅದು ಔಟ್ಸ್ಟ್ಯಾಂಡಿಂಗ್ ಅಂತ ಹಾಕ್ತೇನೆ. ಇದು ಇಂಟ್ರೆಸ್ಟ್ ಆಯ್ತಾ. ಎಷ್ಟು 3,33,000 ಆಯ್ತು. ನೆಕ್ಸ್ಟ್ 31/3/2021 ಇದ್ರ ಮೇಲೆ ಇಂಟ್ರೆಸ್ಟ್ 11%. 3,33,000 ಫಸ್ಟಿಗೆ 3 lakh ಇಂಟು 3,33,000 ಇಂಟು 1.11 ಮಾಡ್ಬೋದು ಸೀದಾ. ಇಲ್ಲಿ 369,630 ಅದರ ಇಂಟ್ರೆಸ್ಟ್ ಎಷ್ಟಾಯ್ತು 36,000 ಇರ್ಲಿ. 31/3/2022 3,69,630 ಇಂಟು 0.11 369,630 into 0.11 4659 plus 369,630 410,289 ಆಯ್ತಾ. ನೆಕ್ಸ್ಟ್ 31/3/2023 ನನಗೆ ಆಕ್ಚುಲಿ ಇದು ಬೇಕಾದದ್ದು ಕರೆಕ್ಟಾ. 410,289 ಅಲ್ವಾ ಇಂಟು 0.11 ಇಷ್ಟು ಮಾತ್ರ ಸಾಕು. 45,132 ಇದಿಷ್ಟು ಕ್ಲಬ್ಬಿಂಗ್ ಪ್ರೊವಿಷನ್ ಅಲ್ಲಿ ಯಾರಿಗೆ ಪಂಕಜ್ಗೆ ಟ್ಯಾಕ್ಸ್ ಆಗುದಿಲ್ಲ. ಪಂಕಜ್ಗೆ ಟ್ಯಾಕ್ಸ್ ಎಷ್ಟಾಗ್ತದೆ ಫಸ್ಟ್ ಇದೆ ಯಾವ್ದಕ್ಕೆ ಫಸ್ಟ್ ಇದೆ ಎಷ್ಟು 3 lakh ಇಂಟು 11% ಎಷ್ಟು 33,000 ಮಾತ್ರ ಪ್ರತಿ ವರ್ಷ ಇಂಟ್ರೆಸ್ಟ್ ವಿಲ್ ಬಿ ಟ್ಯಾಕ್ಸ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ದ ಟ್ರಾನ್ಸ್ಫರ್. ದಟ್ ಇಸ್ ಪಂಕಜ್. ಉಳಿದದ್ದು ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಉಂಟಲ್ಲ ದಟ್ ಡಿಫರೆನ್ಸ್ 45,132 ಮೈನಸ್ 33,000 12,132 ಉಂಟಲ್ಲ 12,132 ವಿಲ್ ಬಿ ಟ್ಯಾಕ್ಸ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ಪಿಂಕಿ ಅಂತ. ಅಂದ್ರೆ ಸೆಕೆಂಡ್ ಜನರೇಷನ್ ಆಫ್ ಇನ್ಕಮ್ ಅದು ಸಹ ಕ್ಲಬ್ ಮಾಡ್ಲಿಕ್ಕಿಲ್ಲ. ಸೆಕೆಂಡ್ ಜನರೇಷನ್ ಅಂದ್ರೆ ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಅದು ಯಾರಿಗೆ ಸಿಕ್ಕಿರ್ತದೋ ಅವರಿಗೆ ಟ್ಯಾಕ್ಸ್ ಬೀಳ್ತದೆ. ಹಾಗಾಗಿ ಇಲ್ಲಿ ಆನ್ಸರ್ ಬಿ ಅಂತ ಆಯ್ತು. ಕರೆಕ್ಟಾ, ಸಿಂಪಲ್. ನೆಕ್ಸ್ಟ್ 33 ಕ್ವಶನ್. ಓಕೆ, ಇದು ಕ್ವಶನ್ ಸೆಕೆಂಡ್ ಬೆಸ್ಟ್ ಉಂಟು. According to section 80, no loss has not been determined in pursuance of return filed in accordance with the provision of section 139 section 3 ಅಂದ್ರೆ ಲಾಸ್ ರಿಟರ್ನ್ ಅಂತ. ಆ ವರ್ಷದಲ್ಲಿ ಏನಾದರೂ ಲಾಸ್ ಆಗಿದ್ರೆ that loss cannot be carried forward unless it has been filed on or before the due date of filing of income tax return ಅಂದ್ರೆ 31st July or 31st October ಅಂತ. ಅಂದ್ರೆ ಇಲ್ಲಿ ಏನು ಆಕ್ಚುಲಿ shall be carried forward. ಎಕ್ಸೆಪ್ಷನ್, ಅದಕ್ಕೆ ಕೆಲವೊಂದು ಎಕ್ಸೆಪ್ಷನ್ ಉಂಟು. ಯಾವುದೆಲ್ಲ? ಒಂದು ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಅಂಡರ್ PGBP ಇನ್ಕಮ್. ಸೆಕೆಂಡ್ ಲಾಸ್ ಆನ್ ಹೌಸ್ ಪ್ರಾಪರ್ಟಿ. ಇದೆರಡು ಇನ್ಕಮ್ ವಿದಿನ್ ದ ಡ್ಯೂ ಡೇಟ್ ಅಲ್ಲಿ ಫೈಲಿಂಗ್ ಒಳಗೆ ಫೈಲ್ ಮಾಡದಿದ್ರು ಅದೆರಡು ಇನ್ಕಮ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಅಂತ. ಅದೇ ಸಿಂಪಲ್. ಲಾಸ್ ಆನ್ ಹೌಸ್ ಪ್ರಾಪರ್ಟಿ ಆ್ಯಂಡ್ ಆನ್ಸರ್ ಸಿ ಆಯ್ತಾ, ಸಿಂಪಲ್. ನೆಕ್ಸ್ಟ್ 34th. Brought forward loss of house property of 3 lakh assessment year 22-23 is allowed to be set off against income from house property 23-24 of 5 lakh to the extent of ಎಷ್ಟು ಹೆಚ್ಚಿನವರಿಗೆ ಆನ್ಸರ್ ಬರುವಂಥದ್ದು. ನನಗೆ ಸಹ ಫಸ್ಟಿಗೆ ಆನ್ಸರ್ ಬಂದದ್ದು 2 lakh. ಆದರೆ ಒಂದು ರೂಲ್ ಉಂಟು. ರೂಲ್ ಏನು ಹೇಳ್ತದೆ ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಲಾಸ್ ಆದದ್ದು ಇಂಟರ್ ಹೆಡ್ ಅಂದರೆ ಬೇರೆ ಹೆಡ್ಗೆ ಸೆಟ್ ಆಫ್ ಆಗೋದು ಮ್ಯಾಕ್ಸಿಮಮ್ ಅಪ್ ಟು ದ ಲಿಮಿಟ್ ಆಫ್ 2 lakh.
ಅದೇ ಹೆಡ್ಡಲ್ಲಿ ಸೆಟ್ ಆಫ್ ಆಗೋದಾದರೆ ಅಥವಾ ಕ್ಯಾರಿ ಫಾರ್ವರ್ಡ್ ಆಗಿ ಸೆಟ್ ಆಫ್ ಆಗೋದಾದರೆ ಅದು ಎಷ್ಟು ಬೇಕಾದರೂ ಸೆಟ್ ಆಫ್ ಆಗ್ತದೆ ಅಥವಾ ಕ್ಯಾರಿ ಫಾರ್ವರ್ಡ್ ಸಹ ಆಗ್ತದೆ. ಹಾಗಾಗಿ ಇಲ್ಲೇನು ಕ್ವಶನ್ ಕೇಳಿದ್ದಾರೆ, ಹೌಸ್ ಪ್ರಾಪರ್ಟಿದು ಲಾಸ್ ನೆಕ್ಸ್ಟ್ ಇಯರ್ ಇದ್ದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಬಂದರೆ ಅದ್ರ ಎಷ್ಟು ಹೌಸ್ ಪ್ರಾಪರ್ಟಿದು ಲಾಸ್ ಉಂಟು ಅದೆಷ್ಟು ಸೆಟ್ ಆಫ್ ಆಗ್ತದೆ. ಇಲ್ಲಿ ಅಕಸ್ಮಾತ್ ಬಿಸ್ನೆಸ್ ಇನ್ಕಮ್ ಜೊತೆ ಸೆಟ್ ಆಫ್ ಆಗಬೇಕು ಅಂತ ಏನಾದರೂ ಕ್ವಶನ್ ಅಲ್ಲಿ ಕೊಟ್ಟಿದ್ದಿದ್ರೆ ಆಗ 2 lakh ತನಕ ಮಾತ್ರ. ಇಲ್ಲಿ ಸೀದಾ ನೀವು 2 lakh ಅಂತ ಆನ್ಸರ್ ಹಾಕೋದಲ್ಲ, ಫುಲ್ ಎಂಟೈರ್ 3,10,000 ವಿಲ್ ಬಿ ಸೆಟ್ ಆಫ್. ಸಿಂಪಲ್ ಪ್ರೊವಿಷನ್ ಸರಿ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್, ದ ಡೀಟೇಲ್ಸ್ ಆಫ್ ಇನ್ಕಮ್ ಆರ್ ಲಾಸ್ ಆಫ್ ಮಿಸ್ಟರ್ ಕುಮಾರ್ ಈಸ್ ಆಸ್ ಫಾಲೋಸ್. ವಾಟ್ ಶಾಲ್ ಬಿ ದ ಗ್ರಾಸ್ ಟೋಟಲ್ ಇನ್ಕಮ್? GTI ಕೇಳಿದ್ದಾರೆ ಅಂತ ನೋಡುವ. ಇದು ಸೆಟ್ ಆಫ್ ಪ್ರೊವಿಷನ್. ಇದು ಫಸ್ಟಿಗೆ ಸ್ಯಾಲರಿದು ನಾವು ಹಾಕ್ಕೊಡ್ಬೇಕು. ಇನ್ಕಮ್ ಫ್ರಮ್ ಸ್ಯಾಲರಿ, ಓಕೆ, ಲಾಸ್ ಫ್ರಮ್ ಸೆಲ್ಫ್ ಆಕ್ಯುಪೈಡ್, ಲಾಸ್ ಆನ್ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ. ಇದು ಇಂಟರ್ ಹೆಡ್ಗೆ ಸೆಟ್ ಆಫ್ ಆಗೋದು 2 lakh. ಅದೇ ನಾ ಮೇಲೆ ಹೇಳಿದ್ನಲ್ಲ ಅದೇ. ಲಾಸ್ ಆನ್ ಸ್ಪೆಸಿಫೈಡ್ ಬಿಸ್ನೆಸ್, ಅದಕ್ಕೆ ಇನ್ಕಮ್ ಇದ್ರೆ ಮಾತ್ರ ಅದು ಸೆಟ್ ಆಫ್ ಮಾಡಿಕ್ಕೆ ಆಗ್ತದೆ. ಲಾಸ್ ಆನ್ ಸ್ಪೆಸಿಫೈಡ್ ಬಿಸ್ನೆಸ್ ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ಸ್ಪೆಸಿಫೈಡ್ ಇನ್ಕಮ್. ಏನಾದರೂ ಇದ್ರೆ ಸ್ಪೆಸಿಫೈಡ್ ಬಿಸ್ನೆಸ್ ಇನ್ಕಮ್ ಇದ್ರೆ ಮಾತ್ರ. ಇಲ್ಲಿ ಏನಾದರೂ ಉಂಟಾ? ಮೆಡಿಕಲ್ ಎಕ್ಸ್ಪೆನ್ಸ್ ಕ್ಯಾಪಿಟಲ್ಗೆ ಇಲ್ಲ, ಇದು ಕ್ಯಾರಿ ಫಾರ್ವರ್ಡ್ ಆಯಿತು ಅಂತ ಆಯ್ತು. ಮೆಡಿಕಲ್ ಎಕ್ಸ್ಪೆನ್ಸ್ ಇದೆ ಲಾಸ್, ಅದು ಸೆಟ್ ಆಫ್ ಆಗ್ತದೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಬಿಸ್ನೆಸ್ ಲಾಸ್ ಕ್ಯಾನಾಟ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಸ್ಯಾಲರಿ ಇನ್ಕಮ್, ಇಟ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಎನಿ ಅದರ್ ಇನ್ಕಮ್. ಸೊ ಇದನ್ನು ಇದ್ರ ಜೊತೆ ಸೆಟ್ ಆಫ್ ಮಾಡ್ಬೋದು. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅದು ನೋಡುವ ಏನೋ ಸೆಟ್ ಆಫ್ ಆಗ್ತದೆ ನೋಡುವ. ಫಸ್ಟ್ ಸ್ಯಾಲರಿ 5 lakh, ಇದು ಎಷ್ಟು? 20,000. ಹೌಸ್ ಪ್ರಾಪರ್ಟಿದು ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಅದು ಎಷ್ಟು? 2 lakh ಜಾಸ್ತಿ ಉಂಟು, ರೆಸ್ಟ್ರಿಕ್ಟೆಡ್ ಟು 2 lakh. ಸೊ 3 lakh 20,000 ಔಟ್ಸೈಡ್ ಅಲ್ಲಿ ಬರ್ತದೆ. ನೆಕ್ಸ್ಟ್ LTCG, ಕರೆಕ್ಟಾ? LTCG 1,60,000. ಬಿಸ್ನೆಸ್ ಲಾಸ್ ಉಂಟು, ನಾರ್ಮಲ್ ಬಿಸ್ನೆಸ್ ಲಾಸ್ ಎಷ್ಟುಂಟು? 1,20,000 ಉಂಟು, ಹೌದಾ? 40,000 ಇಲ್ಲಿ ಆಯಿತು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸೇಬಲ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಎಂಥದ್ದು ಲಾಸ್ ಇಲ್ಲ, ಯಾಕಂದರೆ ಸ್ಪೆಸಿಫೈಡ್ ಬಿಸ್ನೆಸ್ ಲಾಸ್ ಕ್ಯಾನ್ ಬಿ ಸೆಟ್ ಅಪ್ ಓನ್ಲಿ ಅಗೇನ್ಸ್ಟ್ ಸ್ಪೆಸಿಫೈಡ್ ಬಿಸ್ನೆಸ್ ಇನ್ಕಮ್. ಎಷ್ಟುಂಟು? 80,000. ಸೊ ಇಲ್ಲಿ 120 ಪ್ಲಸ್ 320 4,40,000 ವಿಲ್ ಬಿ ದ ಆನ್ಸರ್. ಸಿಂಪಲ್ ಸೆಟ್ ಆಫ್ ಪ್ರೊವಿಷನ್ ಅರ್ಥ ಆಯಿತು. ನೆಕ್ಸ್ಟ್ 36th ಕ್ವಶನ್. ಫಸ್ಟಿಗೆ ಏನು ಕೇಳಿದ್ದಾರೆ ನೋಡು. ಡಿಟರ್ಮಿನ್ ದ ಟೋಟಲ್ ಇನ್ಕಮ್ ಆಫ್ ಕಬೀರ್ ಆ್ಯಂಡ್ ದ ಅಮೌಂಟ್ ಆಫ್ ಲಾಸ್ ದ್ಯಾಟ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಇನ್ ಅ ಮ್ಯಾನರ್ ಮೋಸ್ಟ್ ಅಂದರೆ ಬೆಸ್ಟ್ ಮ್ಯಾನರ್ ಬೆನಿಫಿಷಿಯಲ್ ಟು ಹಿಮ್ ಅಂತೆ. ಇದು ಆ್ಯಕ್ಚುಲಿ ವಂಡರ್ಫುಲ್ ಕ್ವಶನ್. 23-24 ಕಬೀರ್ ಹ್ಯಾಸ್ ಅ ಲಾಸ್ ಆಫ್ 6 lakh ಅಂಡರ್. ಓಕೆ, ನಾ ಇಲ್ಲಿ ಹಾಕೊಳ್ಳುವ, ನಿಮಗೆ ಈಸಿ ಆಗ್ತದೆ. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದ್ದು 6 lakh ಉಂಟು ಲಾಸ್. ಮತ್ತೆ ಎಂತ ಉಂಟು? ಲಾಸ್ ಆನ್ ಬಿಸ್ನೆಸ್ ಲಾಸ್, PGBP ಇದ್ದು ಲಾಸ್. ಇದು ಲಾಸ್ ಅಂತ ಈ ಥರ ಹಾಕೊಳ್ಳೋ, ನಿಮಗೆ ಈಸಿ ಐಡೆಂಟಿಫೈ ಮಾಡ್ಬೋದು. 5 lakh ಆಯ್ತಾ. ಮತ್ತೆ ಕ್ಯಾಪಿಟಲ್ ಗೇನ್ 3 lakh ಫ್ರಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಈ ಗೇನ್ ಉಂಟು 3 lakh ಗೇನ್. He filed his income tax return on 31st December 2023. ಸ್ವಲ್ಪ 31st ಜುಲೈಗೆ ಮಾಡಬೇಕಿತ್ತು, ಅವ ಮಾಡಲಿಲ್ಲ, 31st ಡಿಸೆಂಬರಿಗೆ ಮಾಡಿದ, ಬಿಲೇಟೆಡ್ ರಿಟರ್ನ್ ಫೈಲ್ ಮಾಡಿದ. ಆಗಲಿ. ಈಗ ಬೆಸ್ಟ್ ಫಾಲೋವಿಂಗ್ ಮ್ಯಾನರ್, ಅವನಿಗೆ ಟ್ಯಾಕ್ಸ್ ಅನ್ನು ರೆಡ್ಯೂಸ್ ಮಾಡಬೇಕು ಮತ್ತು ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಯಾವ ಥರ ಮಾಡ್ಬೋದು? ಕೂಡಲೇ ಹೇಳ್ಬೋದು ನೀವು, ಸರ್ ಇದು ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನು ನಾವು ಎಷ್ಟು ಅದು 2 lakh ತನಕ ಅಡ್ಜಸ್ಟ್ ಮಾಡಿಕೊಂಡು ಉಳಿದದ್ದು 4 lakh ಕ್ಯಾರಿ ಫಾರ್ವರ್ಡ್ ಮಾಡುವ, ನೆಕ್ಸ್ಟ್ ವರ್ಷಕ್ಕೆ ಬರ್ತದೆ ಅಂತ ಮಾಡುವ ಅಂತ ಹೇಳಿ. ಉಳಿದದ್ದು 1 lakh ಇಲ್ಲಿ ಸೆಟ್ ಆಫ್ ಮಾಡುವ PGBPಯಲ್ಲಿ, ಆಗ ನಿಲ್ ಆಗ್ತದೆ. ಆಗ PGBP ಇನ್ಕಮ್ ಉಳಿದದ್ದು ಲಾಸ್ ಉಂಟಲ್ಲ ಅದು ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಆಗೋದಿಲ್ಲ, ಕರೆಕ್ಟಾ? ಯಾಕಂದ್ರೆ ನಮ್ಮ ವಿದಿನ್ ದ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಫೈಲ್ ಮಾಡಲಿಲ್ಲ. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನು ವಿದಿನ್ ದ ಡ್ಯೂ ಡೇಟ್ ಫೈಲ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡದಿದ್ರು, ಯಾಕಂದ್ರೆ ಇವ ಫೈಲ್ ಮಾಡಿ 31st ಡಿಸೆಂಬರ್, ಅವನಿಗೆ 31st ಜುಲೈ ಅಂತ ಎಸ್ಯೂಮ್ ಮಾಡುವ, ಅವ ಬಿಲೇಟೆಡ್ ರಿಟರ್ನ್ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಲಾಸ್ ಆನ್ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ಯಾವುದು? PGBP ಲಾಸ್, ಎಕ್ಸೆಪ್ಟ್ ಇದು ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಮತ್ತು ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಮಾತ್ರ ಅಂತ ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಬೆಸ್ಟ್ ಪ್ರೊವಿಷನ್ ಏನು ಅಂತ ಹೇಳಿದರೆ ಈ PGBP ಅಂದರೆ ಸೆಟ್ ಆಫ್ ಮಾಡಿಗೆ ಆಗ್ತದೆ, ಕ್ಯಾರಿ ಫಾರ್ವರ್ಡ್ ಮಾಡಿಗೆ ಆಗೋದಿಲ್ಲ ಅಷ್ಟೇ. PGBP ಇದು ಲಾಸ್ ಉಂಟಲ್ಲ ಅದನ್ನು ನಾವು 3 lakh ಫುಲ್ಲಿ ಇಲ್ಲಿ ಸೆಟ್ ಆಫ್ ಮಾಡುವ. ಆಗ ನಿಲ್ ಬಂತು, ಅವನಿಗೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ, ಪುಣ್ಯ ಅಂತ ಬಚಾವಲ್ಲ. ಎಂಟೈರ್ 6 lakh ಉಂಟಲ್ಲ ಲಾಸ್ ಇನ್ಕಮ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿದು, ಅದು ಕ್ಯಾರಿ ಫಾರ್ವರ್ಡ್ ಮಾಡಲಿ, ಅವು ಎಷ್ಟು ಬೇಕಾದ್ರೆ ಮಾಡ್ಬೋದು. ಯಾಕಂದ್ರೆ ನಾವು ವಿದಿನ್ ದ ಡ್ಯೂ ಡೇಟ್ ಒಳಗೆ ಫೈಲ್ ಮಾಡದಿದ್ರು ಇಟ್ ಇಸ್ ಅ ಬೆಸ್ಟ್ ಪ್ರೊವಿಷನ್ ದಟ್ ಹಿ ಕ್ಯಾನ್ ಟ್ರಾನ್ಸ್ಫರ್, ಹಿ ಕ್ಯಾನ್ ಕ್ಯಾರಿ ಫಾರ್ವರ್ಡ್ ದಟ್ ಲಾಸ್ ಟು ದ n number of years and to that 8 assessment years, sorry, without actually having filing of income tax return within the due date filing. ಓಕೆ, ಹಾಗಾಗಿ ಇದು ಬೆಸ್ಟ್ ಪ್ರೊವಿಷನ್ ಅಂತ ಆಯ್ತು. ಇದೆಲ್ಲ ಇದು ಆನ್ಸರ್. ಟೋಟಲ್ ಇನ್ಕಮ್ ನಿಲ್, ಕರೆಕ್ಟಾ? ಇಲ್ಲಿ ನೀಲ್ ಬಂದದ ಆನ್ಸರ್. 6 lakh ಹೌಸ್ ಪ್ರಾಪರ್ಟಿ ಇದಕ್ಕೆ ಅಂತ ಕ್ಯಾರಿ ಫಾರ್ವರ್ಡ್ ಮಾಡು. ಸಿಂಪಲ್, ಅರ್ಥ ಆಯ್ತು.
ಎಕ್ಸಾಮಲ್ಲಿ ಇರುವಂಥದ್ದು 1.8 ಮಿನಿಟ್ಸ್ ಒಂದು ಮಾರ್ಕ್ಗೆ. ಹಾಗಾಗಿ ನಾವು ಇಷ್ಟು ಸ್ಪೀಡಲ್ಲಿ ಮಾಡ್ತಿದ್ವಿ. ನಿಮಗೆ ಎಕ್ಸಾಮಲ್ಲಿ ಹೇಗೆ ಯು ಹ್ಯಾವ್ ಟು ಯುಟಿಲೈಸ್ ಯುವರ್ ಟೈಮ್ ಇನ್ ಅ ಬೆಸ್ಟ್ ಪಾಸಿಬಲ್ ಮ್ಯಾನರ್ ಅಂತ. ಓಕೆ, ಇದು DTA ಅಂತ ಕೇಳೋ SEZ ಕೊಟ್ಟು ಕೂಡ ಅದು ಸೆಕ್ಷನ್ 10A ಸೆಕ್ಷನ್ ನನಗೆ 10A ಅಂತ ಅನಿಸ್ತು ನೋಡ. ಫಸ್ಟ್ ಹೇಳಿದ್ದಾರೆ ವಾಟ್ ವುಡ್ ಬಿ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 10A. ಅದೇ ನಾನು ಅನಿಸಿದಾಗೆ 2 units, one is SEZ and other is DTA. The unit in SEZ was set up and started manufacturing in 12th 3rd 2014. ಅಂದರೆ 13-14 ಇಂದ ಲೆಕ್ಕ ಹಾಕ್ಬೇಕು ನಾವೀಗ. ಫಸ್ಟ್ 5 ಇಯರಿಗೆ 100% ಸಿಗ್ತದೆ, ನೆಕ್ಸ್ಟ್ 5 ಇಯರ್ಸಿಗೆ 50%, ಅದಾದಮೇಲೆ ಅಪ್ ಟು 15th ನೆಕ್ಸ್ಟ್ 5 ಇಯರ್ಸ್ ತನಕ 50% ಆರ್ SEZ ಅಲೋವೆನ್ಸಸ್ ವಿಚ್ ಎವರ್ ಇಸ್ ಲೆಸ್ ಅಂತ ಕಾನ್ಸೆಪ್ಟ್ ಉಂಟು. ಈಗ 13-14 ಇಂದ 22-23 ತನಕ ಎಷ್ಟು ವರ್ಷ ಆಯಿತು ಅಂತ ಲೆಕ್ಕ ಹಾಕುವ. 13-14, 14-15, 15-16, 16-17, 17-18, 18-19, 19-20, 20-21, 21-22, 22-23, ಇದು 10ನೇ ವರ್ಷ ಅಂತ ಆಯ್ತು. 10th ಇಯರ್ ಆಯ್ತಾ. ದ ಟೋಟಲ್ ಟರ್ನ್ ಓವರ್, ಅದು ಬೇಡ, DTA ಯಾವಾಗ ಸ್ಟಾರ್ಟ್ ಆದ ನಮಗೆ ಬೇಡ. ಟೋಟಲ್ ಟರ್ನ್ ಓವರ್ ಆಫ್ ಇಸು ಲಿಮಿಟೆಡ್ ಆ್ಯಂಡ್ ಇಸ್ ದಟ್ ಫಸ್ಟಿಗೆ SEZ ಅಂತ ಹಾಕ್ಕೊಳ್ಳೋ ಒಂದು ಕಾಲಮಲ್ಲಿ, ನೆಕ್ಸ್ಟ್ DTA ಅಂತ ಹಾಕ್ಕೊಳ್ಳೋ. ನಾನು ಸಿಂಪಲ್ ಸೆಟ್ಗೆ ಶಾರ್ಟ್ ಅಷ್ಟು ಸೊನ್ನೆಗಳು ಹಾಕೋದಿಲ್ಲ, ಝೀರೋಗಳು ಹಾಕೋದಿಲ್ಲ. ಇಲ್ಲಿ ಅದು ಎಂತ ಇದು ಹಾಕ್ಕೊಳ್ಳೋ. ನೆಕ್ಸ್ಟ್ ಫಸ್ಟ್ ಟರ್ನ್ ಓವರ್, ಟೋಟಲ್ ಟರ್ನ್ ಓವರ್ ಎಷ್ಟು 850 lakh ಅಂತ, ನಾನು 850 ಅಂತ ಹಾಕ್ಕೊಳ್ತೇನೆ. ನೆಕ್ಸ್ಟ್ ಟೋಟಲ್ SEZ ಆ್ಯಂಡ್ DTA ಇದೆಷ್ಟು ಕೊಟ್ಟಿದ್ದಾರೆ 325 ಕರೆಕ್ಟಾ ಲ್ಯಾಕ್. ಈಗ ಉಳಿದದೆಷ್ಟು 850 ಮೈನಸ್ 325 525 ಅನ್ನೋದು ಟರ್ನ್ ಓವರ್ ಆಫ್ SEZ ಕರೆಕ್ಟ್ ಅಲ್ಲ, ಕರೆಕ್ಟ್. ನೆಕ್ಸ್ಟ್ ಎಕ್ಸ್ಪೋರ್ಟ್ ಸೇಲ್, ಎಕ್ಸ್ಪೋರ್ಟ್ ಸೈಟ್ ಎಷ್ಟು SEZ ಇದ್ದು 250, ಇದರದ್ದು 125, ಒಟ್ಟಿಗೆ 250 ಪ್ಲಸ್ 125 375. ಪ್ರಾಫಿಟ್, ಈಗ ಪ್ರಾಫಿಟ್ ಕಟ್ಟಿದಾರ. ನೆಟ್ ಪ್ರಾಫಿಟ್ಗೆ SEZ 80, ಇದದ್ದು 45 125. ಈಗ ಅದೊಂದು ಫಾರ್ಮುಲಾ ಉಂಟು ಸೆಕ್ಷನ್ 10A ಅಲ್ಲಿ. ಪ್ರಾಫಿಟ್ ಆಫ್ ದ SEZ ಇಂಟು ಎಕ್ಸ್ಪೋರ್ಟ್ ಸೇಲ್ಸ್ ಆಫ್ SEZ 250 ಡಿವೈಡೆಡ್ ಬೈ ಟೋಟಲ್ ಟರ್ನ್ ಓವರ್ ಆಫ್ SEZ ದಟ್ ಈಸ್ 525. ಆನ್ಸರ್ ಎಷ್ಟು ಬರ್ತಾರೆ 80 ಡಿವೈಡೆಡ್ ಬೈ 525 ಇಂಟು 250. ಅದರದ್ದು 50% ಮಾಡಬೇಕು, ಯಾಕಂದರೆ 10th ಇಯರ್ ಅಲ್ವಾ. ಇಂಟು 50%, 1947 762 ಅಂತೆ. ಆನ್ಸರ್ ಕರೆಕ್ಟ್, ಸಿಂಪಲ್. ಪ್ರೊವಿಷನ್ ಆಗ್ತದ್ರೆ ಎಲ್ಲ ಅರ್ಥ ಆಗ್ತದೆ, ಹೌದಾ. 38th ಕ್ವಶನ್ ನೋಡುವ. ಈಗ 38th ಕ್ವಶನ್, ಮಿಸ್ಟರ್ ಶಿವ ಮೇಡ್ ಡೊನೇಷನ್ ಬಂದ್ಕೊಳ್ಳಿ 80 EG. ಯಾವುದು ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್, ಇದಕ್ಕೆ 100% ವಿದೌಟ್ ಲಿಮಿಟ್ ಅಂದರೆ ಅನ್ಲಿಮಿಟೆಡ್. ನೆಕ್ಸ್ಟ್ 20,000 ರಾಜೀವ್ ಗಾಂಧಿ, ಇದು 50% ಆಲ್ಸೋ ಅನ್ಲಿಮಿಟೆಡ್, ಆಯ್ತಾ. ಹಾಗೆ ಸಿಂಪಲ್. ಹಿ ಮೇಡ್ ಅ ಕ್ಯಾಶ್ ಡೊನೇಷನ್, ಅದು 2,000 ತನಕ ಮಾತ್ರ. ಇಲ್ಲಿ 10,000 ಕೊಟ್ಟಿದ್ದಾನೆ ಪಬ್ಲಿಕ್ ಚಾನಲ್, ಫುಲ್ಲಿ ಡಿಸಲೋಡ್. ಎಷ್ಟು ಬರ್ತಾರೆ 50,000, ಮತ್ತೊಂದು ಇದು 20,000, ಇದು 50% ಅಂದರೆ 10,000, 60,000 ಆನ್ಸರ್. ಸಿಂಪಲ್. ಒನ್ ಸೆಕೆಂಡ್. ಮಿಸ್ಟರ್ ಅರ್ಪಿತ್, an employee of MNO Limited has contributed 1,61,280 towards NPS. Okay, NPS under 80 CCD. His contributed and the similar amount is contributed by the employer. His basic salary 80,000 per month, 40,000 for basic salary which forms a part of retirement benefit. He also paid 55,000 LIC and towards wife and medical insurance 55,000 by cross check. Okay, a senior citizen ಅಂತ ಕೊಟ್ಟಿದ್ದಾರೆ. ಓಕೆ, allowable. How much deduction is available under section chapter 6A entire ಎಷ್ಟು ಅಂತ. 80 CCD ಅಲ್ಲಿ ಸಬ್ಷನ್ ಎಷ್ಟು 3 ಕಾನ್ಸಿಕ್ವೆನ್ಸಸ್. 80 CCD 1, 80 CCD 1B, 80 CCD 2 ಅಂದರೆ ಎಂಪ್ಲಾಯರ್. ಫಸ್ಟ್ 80 CCD 1 ಮತ್ತು 80 CCD 2 ಅನ್ನೋ ಫಸ್ಟ್ ರಿಸ್ಟ್ರಿಕ್ಷನ್ಸ್ ಏನೋ ಕೆಲವೊಂದು ಉಂಟು. ಫಸ್ಟಿಗೆ ಎಂಪ್ಲಾಯಿದು ಕಾಂಟ್ರಿಬ್ಯೂಷನ್ ಎಷ್ಟು ಅಂತ ನೋಡು. 80 CCD 1, ನೆಕ್ಸ್ಟ್ 80 CCD 1B ಅವನು 50,000 ತನಕ ಸಿಗ್ತದೆ. ಅದನ್ನು ಫಸ್ಟಿಗೆ ಹಾಕೊಂಡ್ಬಿಡ್ಬೇಕು ನಾವು, ಅದನ್ನು ಫಸ್ಟ್ ಎಕ್ಸಾಸ್ಟ್ ಮಾಡ್ಕೊಂಡ್ಬಿಡ್ಬೇಕು. 80 CCD 2 ಆಯಿತಾ. ಫಸ್ಟ್ ಇಲ್ಲಿ ಅವ ಎಷ್ಟು 161 ಮತ್ತು 280 ಮಾಡಿದಾನಂತೆ. ಉಳಿದದ್ದು ಎಷ್ಟು ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ 161 280 ಮೈನಸ್ 50,000 111 ಅಂತ ಆಯಿತು.
ಇಲ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎಷ್ಟು ಮಾಡಿದ್ರೆ 161 280 ಅಷ್ಟು ನಾವು ಹಾಕೊಳ್ಳಿದಾಗಲ್ಲ, ಅದಕ್ಕೊಂದು ರಿಸ್ಟ್ರಿಕ್ಷನ್ ಉಂಟು. 80 1 ಏನುಂಟು, ಎಂಪ್ಲಾಯಿದು ಕಾಂಟ್ರಿಬ್ಯೂಷನ್ ಆರ್ 10% ಆಫ್ ಸ್ಯಾಲರಿ ಅಂತ. ಸ್ಯಾಲರಿಯಲ್ಲಿ ಬೇಸಿಕ್ ಪ್ಲಸ್ DAT ಮತ್ತೆ ಪರ್ಸೆಂಟೇಜ್ ಆಫ್ ಕಮಿಷನ್ ಅಂತ ಸಿಗ್ತದೆ. ಅದೇನು ಆಕ್ಚುಲಿ ಕೊಡ್ಲಿಲ್ಲ, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡುವ. 80,000 ಅಂತ ಬೇಸಿಕ್, 80,000 ಇಂಟು 12 ಅದು 9 lakh. ಎಷ್ಟಿದು ಬೇಸಿಕ್ 9,60,000 ಆಯ್ತು. ನೆಕ್ಸ್ಟ್ DAT 40% ಅಂತ ಕೊಟ್ಟಿದ್ದಾರೆ, ವಿಚ್ ಫಾರ್ಮ್ ಆಯ್ತಾ. 9,60,000 ಇದ್ದು 40%, 9,60,000 ಇಂಟು 40%, 3,84,000 ಪ್ಲಸ್ 9,60,000 13,44,000 ಅದರದ್ದು 10% ಮಾತ್ರ ಆಯ್ತಾ. ಇಲ್ಲಿ ಎಷ್ಟು ಬಂತು ರಿಸ್ಟ್ರಿಕ್ಷನ್, 134,400 ಬಂತು. ಹಾಗೆ ವಿಚ್ ಎವರ್ ಇಸ್ ಲೋ ಅಂತ ಹೇಳಿದ್ರೆ ಆಕ್ಚುಲಿ ಇದೇ ಬಂತು, ಇದೇ ಸೆಕ್ಷನ್ ಇದು ಅಂತ ಸ್ಯಾಟಿಸ್ಫೈ ಆಯ್ತು. 80 1ನಲ್ಲಿ ಇದು ಸಹ ಸಿಗ್ತದೆ. 80 ಆಕ್ಚುಲಿ ಅಂತ ಹೇಳ್ತಾರೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್, ಇಲ್ಲಿ ಎಷ್ಟು 161 280 ಆರ್ 10% ಆಫ್ ದ ಸ್ಯಾಲರಿ ಅಂದ್ರೆ 134,400. ವಿಚ್ ಎವರ್ ಇಸ್ ಲೋ ಅಂತ ಹೇಳಿದ್ರೆ ಆಕ್ಚುಲಿ 134,400 ಬಂತು, ಸ್ಯಾಟಿಸ್ಫೈ ಆಯ್ತು 2 ಅಲ್ಲಿ. ಮತ್ತೊಂದು ಸೆಕ್ಷನ್ ಉಂಟು 80CCD 80CCE ಅಂತ. ಅದೇನು ಹೇಳ್ತದೆ, 80CCD 1 80CCC ಮತ್ತೆ 80C ಎಲ್ಲವೂ ಕಾಂಟ್ರಿಬ್ಯೂಟ್ ಆಗಿ 1,50,000 ತನಕ ಮಾತ್ರ ಆಯ್ತಾ. ಇಲ್ಲಿ 1,11,000 ಒಂದು ಕಾಂಟ್ರಿಬ್ಯೂಟ್ ಆಗಿದೆ, 1,11,280 80C ಅಂಡಲ್ಲ ಒಟ್ಟಿಗೆ ಎಷ್ಟು ಬರ್ಬೋದು, 1,50,000 ತನಕ ಮಾತ್ರ ಅಲ್ವಾ. ನೆಕ್ಸ್ಟ್ LIC ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ 55,000, ಅದು 1,50,000 ಜಾಸ್ತಿ ಉಂಟು, ಬಟ್ ಇಟ್ ಶುಡ್ ಬಿ ರಿಸ್ಟ್ರಿಕ್ಟೆಡ್ ಟು 1,50,000. ಅದು 80C ಅಂಡರಲ್ಲಿ ಹಾಕೊಳ್ಳಿ. ನೆಕ್ಸ್ಟ್ 80CCD 1B ಅದು ನಿಮಗೆ ಎಂತ ಎಡಿಷನಲ್ ಆಗಿ ಸಿಗ್ತದೆ 50,000 ಆಯ್ತಾ. ನೆಕ್ಸ್ಟ್ 80CCD 1-2 ಎಷ್ಟು 1,34,400 ಕರೆಕ್ಟಾ. ನೆಕ್ಸ್ಟ್ 80D ಅದು ಸಿಗ್ತದೆ ಕರೆಕ್ಟಾ, ಎಷ್ಟು 35,000 ಸೀನಿಯರ್ ಸಿಟಿಸನ್ ಸಿಗ್ತದೆ ಎಂಟೈರ್. ಇದಿಷ್ಟನ್ನು ಪ್ಲಸ್ ಮಾಡಿ ಆನ್ಸರ್ ಸಿಗ್ತದೆ. 1,50,50 ಅಂದರೆ 2 lakh ಪ್ಲಸ್ 134,400 ಪ್ಲಸ್ 35,000 369,400 ಆನ್ಸರ್ ಇತ್ತು. ಸಿಂಪಲ್, ಅರ್ಥ ಆಯ್ತು, ಸೂಪರ್. ನೆಕ್ಸ್ಟ್ ಏನು ಕೇಳಿದರೆ, ಈಗ TDS ಅಂತ ಕ್ವಶನ್ ಕೊಟ್ಕೊಳ್ಳೆ, ಇದು ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ಕಾನ್ಸೆಪ್ಟ್. ಮಿಸ್ಟರ್ ರಾಮ್ acquired a house property at Chennai from Satyam resident for a consideration of 85 lakh. ಇದು ಹೌಸ್ ಪ್ರಾಪರ್ಟಿ ಕೇಳ್ಕೊಳ್ಳೆ ಸೆಕ್ಷನ್ 194 IA ಅಂತ ನೆನಪಾಗ್ತದೆ, 23/8/2022. On the same day, he also made a separate contract by acquiring a urban plot land Gwalior sum of 50 lakh and rural agriculture land. ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಬಂದ್ಕೂಡ ಅದು ಕಾನ್ಸೆಪ್ಟ್ ಅಪ್ಲೈ ಆಗಲ್ಲ 194 IA ಪ್ರಕಾರ. ರೆಸಿಡೆಂಟ್ 75 lakh, ಅದು 50 lakh ಇಂದ ಜಾಸ್ತಿ ಇದ್ದು ತೊಂದರೆ ಇಲ್ಲ. ವಿಚ್ ಆರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್, ಅಸ್ಯೂಮಿಂಗ್ ದಟ್ in the consideration amounts are aforementioned all the charges incident to the property are included and there is no difference between stamp duty and actual consideration. Okay, 194 IA ಏನು ಹೇಳ್ತದೆ ಅಂತ ಹೇಳಿದ್ರೆ 1% will be charged if the sale consideration or the SDV whichever is higher is more than or equal to 50 lakh. ಅದಕ್ಕಿಂತ ಜಾಸ್ತಿ ಇದ್ರೆ 1% should be complied ಅಂತ. ಅದು ಎಕ್ಸೆಪ್ಟ್ ಟು ದ ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್. ರೂರಲ್ ಅಗ್ರಿಕಲ್ಚರ್ ಲ್ಯಾಂಡಿಗೆ ಅದು ರೂಲ್ ಅಪ್ಲೈ ಆಗೋದಿಲ್ಲ. ಹಾಗಾಗಿ ಇಲ್ಲಿ 75 lakh ಅಪ್ಲೈ ಆಗೋದಿಲ್ಲ, ಉಳಿದ ಎರಡಕ್ಕೆ ಅಪ್ಲೈ ಆಗ್ತದೆ. ಅದಕ್ಕೆ ಒಂದು 85 lakh, ಅದು 50 lakh ಇಂದ ಜಾಸ್ತಿ. ನೆಕ್ಸ್ಟ್ 50 lakh ಸಹ ಅಪ್ಲೈ ಆಗ್ತದೆ ಅಂತ ಉಂಟು. ಹಾಗಾಗಿ TDS ಅದಲ್ಲ, ಆಲ್ 3 ಅಲ್ಲ, ನೋ ಅಲ್ಲ. TDS on 85 lakh 50 lakh attracted, no TDS on 75 lakh will be attracted for acquisition of agriculture. ಇದು ಆನ್ಸರ್ ಅಂತ ಆಯ್ತು. ಸಿಂಪಲ್, ಅರ್ಥ ಆಯ್ತು. 1 second. ನೆಕ್ಸ್ಟ್ 41st ಕ್ವಶನ್. ಎಂತ ಕ್ವಶನ್ ಕೊಟ್ಟಿದ್ದಾರೆ, ಈಸ್ ಮೀರಾ ಬ್ಯಾಂಕ್ ಲಿಮಿಟೆಡ್ ಎಕ್ವೈರ್ಡ್ ಟು ಡಿಡಕ್ಟ್ TDS ಅಂಡ್ ಫಾರ್ ದ ವಿಡ್ರಾವಲ್ ವಾಸ್ ಮೇಡ್ ಬೈ ನಿಹಾರ್ ಅಂದ್ರೆ 194N ಅಂತ ಸೆಕ್ಷನ್ ಅಂತ ಆಯ್ತು. ಈ ಫೇಸ್ ವಾಟ್ ವುಡ್ ಬಿ ದ ಟ್ಯಾಕ್ಸ್ ಡಿಡಕ್ಟ್ ಸೋರ್ಸ್. 194N ಅಂತ ಹೇಳ್ತದೆ ಅಂತಂದ್ರೆ 2% ಆನ್ ದ ಟೋಟಲ್ ವಿಡ್ರಾವಲ್ ಇಫ್ ಇಟ್ ಈಸ್ ಮೋರ್ ದೆನ್ 1 crore. 1 crore ಜಾಸ್ತಿ ಇದ್ದಕ್ಕೆ ಮಾತ್ರ. 1 crore 1 lakh ಆದ್ರೆ 1 crore 1 lakh ಮೇಲೆ 2% ಕಂಪ್ಲೈ ಮಾಡೋದಲ್ಲ, ಓನ್ಲಿ 1 lakh ಮೇಲೆ ಇದು 2% ಕಂಪ್ಲೈ ಮಾಡ್ಬೇಕು. ಈಗ ಸೇವಿಂಗ್ ಬ್ಯಾಂಕ್ ಮತ್ತೆ ಕರೆಂಟ್ ಆಕ್ಚುಲಿ ಅಕೌಂಟ್ ಅಂತ ಎರಡು ಡಿಫರೆನ್ಸ್ ಇಲ್ಲ. ಯಾವುದೇ ಅಕೌಂಟ್ ಆದ್ರೆ ಅವ ವಿಡ್ರಾ ಮಾಡಿದ್ರೆ ಅದಕ್ಕೆ ಟೋಟಲಿಗೆ ಎಷ್ಟು ಅಂತ ನೋಡ್ಬೇಕು. ಈಗ ಹಾಗಾದ್ರೆ ಎಷ್ಟಕ್ಕೆ ಎಷ್ಟು, ಆ ವರ್ಷದಲ್ಲಿ ಎಷ್ಟು ಮಾಡಿದ್ದಾನೆ, 15 ಪ್ಲಸ್ 22 ಪ್ಲಸ್ 20 ಪ್ಲಸ್ 5
ಪ್ಲಸ್ 35 ಪ್ಲಸ್ 38 ಪ್ಲಸ್ 25 160 ಲ್ಯಾಕ್. ಅದರದ್ದು 100 ಲ್ಯಾಕ್ ತನಕ ಎಕ್ಸೆಂಪ್ಷನ್ ಉಂಟು ಅಂದರೆ 60 ಲ್ಯಾಕ್ ಮೇಲೆ 2% ಕಂಪ್ಲೈ ಮಾಡಬೇಕು. 2% ಅಂತ ಹೇಳಿದರೆ 1.2 ಲ್ಯಾಕ್ ಆನ್ಸರ್ ಬರ್ತದೆ. ನೀವು 160 ಮೇಲೆ 2% ಮಾಡಿದರೆ ಫಸ್ಟಿಗೆ ಆಪ್ಷನ್ ಕೊಟ್ಟಿದ್ರೆ ಎಷ್ಟು 3.2, ಅದು ಆನ್ಸರ್ ಅಲ್ಲ. ಹಾಗೆ ಆನ್ಸರ್ ಎಷ್ಟು 1.2 ಲ್ಯಾಕ್ ವಿಲ್ ಬಿ ದ ಆನ್ಸರ್. ಸಿಂಪಲ್, ಅರ್ಥ ಆಯಿತು? ವೆರಿ ಗುಡ್. ನೆಕ್ಸ್ಟ್ 42nd. ಮಿಸ್ಟರ್ ರಾಜ್ ಈಸ್ ಅ ರಿಟೈರ್ಡ್ ಪರ್ಸನ್, ಇದು ನಾನ್ ರೆಸಿಡೆಂಟ್ ಅಂತ ಕೊಟ್ಟಿದ್ದಾರೆ. ಅದು ಫಸ್ಟ್ ನಾವು ಅರ್ಥ ಮಾಡ್ಕೊಂಡು, ಮತ್ತೆ ಏಜೆಡ್, ಅವನಿಗೆ ಡಿಫ್ರೆನ್ಸ್ ಬರುವುದಿಲ್ಲ, 3 ಲ್ಯಾಕ್ ಎಕ್ಸೆಂಪ್ಷನ್ ಸಿಗುವುದಿಲ್ಲ ಅಂತ ಫಸ್ಟಿಗೆ ನಮಗೆ ಅರ್ಥ ಆಗಬೇಕು. ಇದು ರೆಸಿಡೆಂಟ್ ಸೀನಿಯರ್ ಸಿಟಿಸನ್ಗೆ ಮಾತ್ರ 3 ಲ್ಯಾಕ್ ಮತ್ತು 5 ಲ್ಯಾಕ್ ಬೆನಿಫಿಟ್ ಸಿಗುವಂಥದ್ದು, ಹೈಯರ್ ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್. ಇವನಿಗೆ ಸಿಗುವುದಿಲ್ಲ. ರಿಟೈರ್ಡ್ ಪರ್ಸನ್ ಎಂಥದೇ ಇರಲಿ, ಅರ್ನಿಂಗ್ ಅ ರೆಂಟಲ್ ಇನ್ಕಮ್ ಆಫ್ 40,000 ಪರ್ ಮಂತ್ ಫ್ರಮ್ ಅ ಪ್ರಾಪರ್ಟಿ ಲೊಕೇಟೆಡ್ ಇನ್ ಡೆಲ್ಲಿ. ಎಕ್ರೂ ಕಾನ್ಸೆಪ್ಟ್, ನಾನ್ ರೆಸಿಡೆಂಟ್ ಎಕ್ರೂ ಕಾನ್ಸೆಪ್ಟ್ ಡೆಲ್ಲಿ ಸಿಚುವೇಟ್ ಆಗಿದೆ. he is residing in Canada ಇರಲಿ. apart from rental income he does not have any source of income. Easy liable to pay advance tax ಕಾನ್ಸೆಪ್ಟ್ ಪ್ರಕಾರ ಒಂದು 2 ಎಕ್ಸೆಪ್ಷನ್ ಉಂಟು. ಫಾಲೋಯಿಂಗ್ ಪೀಪಲ್ ಆರ್ ನಾಟ್ ರಿಕ್ವೈರ್ಡ್ ಟು ಪೇ ಎನಿ ಅಡ್ವಾನ್ಸ್ ಟ್ಯಾಕ್ಸ್. ಒಂದು, ಅವ್ರದ್ದು ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಎಕ್ಸ್ಕ್ಲೂಡಿಂಗ್ ದಟ್ ಸೆಸ್ ಈಸ್ ಬಿಲೋ ಆರ್ ಈಕ್ವಲ್ ಟು 10,000 ಎಕ್ಸ್ಕ್ಲೂಡಿಂಗ್ ಸೆಸ್. ಓಕೆ, ದಟ್ ಇಸ್ 4% ಸೆಸ್. ಇನ್ನೊಂದು ಉಂಟು, ರೆಸಿಡೆಂಟ್ ಇಂಡಿವಿಜುವಲ್, ಆ್ಯಕ್ಚುಲಿ ರೆಸಿಡೆಂಟ್ ಸೀನಿಯರ್ ಇಂಡಿವಿಜುವಲ್ ಹೂ ಈಸ್ ನಾಟ್ ಹ್ಯಾವಿಂಗ್ PGDP ಇನ್ಕಮ್ ಅಂತ, ಅದೆರಡಕ್ಕೆ ಎಕ್ಸೆಪ್ಷನ್ ಇರುವಂಥದ್ದು. ಆಯಿತಾ? ಈ ಕೇಸಲ್ಲಿ ಅದು 10,000ಗಿಂತ ಮಾತ್ರ ಅಪ್ಲೈ. 10,000ಗಿಂತ ಒಳಗಿದ್ರೆ ಅವನಿಗೆ ಬೇಕಂತಿಲ್ಲ. ಇವನಿಗೆ 4 ಲ್ಯಾಕ್ ಅಷ್ಟು 40K ಇಂಟು 12 ಅಂತ ಹೇಳಿದರೆ 4,80,000 ಅಪ್ ಟು 2.5 ತನಕ ಎಕ್ಸೆಂಪ್ಷನ್ ಉಂಟು. ಬ್ಯಾಲೆನ್ಸಿಗೆ ಎಷ್ಟು 480 ಮೈನಸ್ 2.5 ಲ್ಯಾಕ್ ಅಂತ ಹೇಳಿದರೆ 230, ಅದರದ್ದು 0.05 ಮಾಡಬೇಕು. ಇದು ಒಂದು ನಿಮಿಷ. 4,88,000 40,000 ಇಂಟು 100 ಹಾಕಲಿ ಎಷ್ಟು 48 ಮೈನಸ್ 2.5 ಲ್ಯಾಕ್ ಎಷ್ಟು 2 ಲ್ಯಾಕ್, ಇದೆಷ್ಟು, ಇದು 30,000 ಇಂಟು 0.05%, 11,500. ಅವನಿಗೆ ರಿಬೇಟ್ ಸಿಗ್ತದ? ರಿಬೇಟ್ ಸಿಗುವುದಿಲ್ಲ. ಯಾಕಂತ ಹೇಳಿದ್ರೆ ಅದು 5 ಲ್ಯಾಕ್ಗಿಂತ ಬಿಲೋ ಉಂಟು. ಸೊ ನೋ, ಹಿ ಈಸ್ ನಾಟ್ ಲಯಬಲ್ ಟು ಪೇ ಅಡ್ವಾನ್ಸ್ ಟ್ಯಾಕ್ಸ್ ಆಸ್ ಇಸ್ ಟ್ಯಾಕ್ಸ್ ಲಯಬಿಲಿಟಿ ಇನ್ ಇಂಡಿಯಾ ಈಸ್ ಲೆಸ್ ದೆನ್ 10,000 ಅಂತ. ಅರ್ಥ ಆಯ್ತಾ? ಇದು ಇಷ್ಟು ಅಲ್ಲ. ಯಾಕಂತ ಹೇಳಿದ್ರೆ ಇದೆಂತ, 1 ಸೆಕೆಂಡ್, ಇದು ಮಿಸ್ಟೇಕ್ ಆಯಿತು. 4,80,000 ತನಕ ಫುಲ್ ಬರುವುದಿಲ್ಲ. ಯಾಕಂದ್ರೆ ಅದರಲ್ಲಿ ಇಂಟು ನಾವು 70% ಮಾಡಬೇಕಲ್ಲ, ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಕರೆಕ್ಟಾ? ಸಾರಿ ಆಯಿತಾ? ಈ ಥರ ಮಿಸ್ಟೇಕ್ಗಳಾಗ್ತದೆ ಎಕ್ಸಾಮಲ್ಲಿ, ಆಯಿತಾ? ಜಾಗ್ರತೆಯಲ್ಲಿ ಮಾಡಬೇಕು. ಅದಕ್ಕೋಸ್ಕರ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಇಂಟು 70% ಮಾಡಬೇಕು ಫಸ್ಟಿಗೆ. ಅದೆಷ್ಟು ಬಂತು? 336 ಬಂತು. ಅದರಲ್ಲಿ 2.5 ಲ್ಯಾಕ್ ತನಕ ಮಾತ್ರ ಎಕ್ಸೆಂಪ್ಷನ್ ಸಿಗೋದು. ಯಾಕಂದ್ರೆ ಇವ ನಾನ್ ಸೀನಿಯರ್ ಸಿಟಿಸನ್, ಅಂದರೆ ನಾನ್ ರೆಸಿಡೆಂಟ್ ಸಿಟಿಸನ್. 3,36,000 ಮೈನಸ್ 2.5 ಲ್ಯಾಕ್, ಅದು 86,000 ಇಂಟು 0.05 ಅಂತ ಹೇಳಿದ್ರೆ 4,300 ಬರ್ತದೆ. ಅದು 10,000ಕ್ಕಿಂತ ಕೆಳಗೆ. ಸೊ ಆನ್ಸರ್ ವಿಲ್ ಬಿ ಇದೆ. ಆನ್ಸರ್ ಇದೆ ಬರೋದು, ಆಯ್ತಾ? ಆನ್ಸರ್ ವಿಲ್ ಬಿ ದಿಸ್ ಒನ್. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆದ ಕಾರಣ 30% ತನಕ ಸೆಕ್ಷನ್ 24 ಡಿಡಕ್ಷನ್ ಸಿಗ್ತದೆ. ರಿಮೈನಿಂಗ್ ವಿಲ್ ಬಿ ಟ್ಯಾಕ್ಸ್ಡ್ ಅಂಡರ್ ದ ಹೆಡ್ IFHP. ಹಾಗಾಗಿ ಅವನು ನಾನ್ ರೆಸಿಡೆಂಟ್ ಆದ ಕಾರಣ 2.5 ಲ್ಯಾಕ್ ತನಕ ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್. ಆ್ಯಕ್ಚುಲಿ ರಿಮೈನಿಂಗ್ ಉಂಟಲ್ಲ, ಅದಕ್ಕೆ 5%. ಅದು 10,000ಗಿಂತ ಒಳಗಿದ್ರೆ ದಟ್ ಈಸ್ ನೋ ಅಡ್ವಾನ್ಸ್ ಟ್ಯಾಕ್ಸ್ ಈಸ್ ಕಂಪ್ಲೈಡ್. ಅರ್ಥ ಆಯ್ತಾ? ಮಿಸ್ಟೇಕ್ ಹೀಗೆ ಸಹ ಆಗ್ತದೆ, ಜಾಗ್ರತೆಯಲ್ಲಿ ಮಾಡಿ. ಮಿಸ್ಟರ್ ಜಾ ಆ್ಯಂಡ್ ಎಂಪ್ಲಾಯ್ ಆಫ್ FX Limited attained 60 years on 15th May 2022. He is a resident in India 2023 and a salary income of 5 lakh. ಅವರೇ ಕೊಟ್ಟಿದ್ದಾರೆ ಕಂಪ್ಯೂಟೆಡ್ ಅಂತ. During the year, he earned 7 lakh from a winning of lottery. What shall be his advance tax if ಅವನಿಗೆ ಅಂತ ಲಾಟರಿ ಸಹ ಸಿಗ್ತಿದೆ, ಅದಕ್ಕೆ ಎಷ್ಟು 30%. If all the TDS sources has been duly deducted and paid to the central government of India. ಯಾಕಂದರೆ ಇದಕ್ಕೆ 194B ಸೆಕ್ಷನ್ ಅಪ್ಲೈ ಆಗ್ತದೆ. ಯಾಕೆ ಲಾಟರಿ 30% ಕಂಪ್ಲೈ ಮಾಡಿದಾರಂತೆ. ಅಸ್ಯೂಮ್ ದ್ಯಾಟ್ ಹಿ ಡಸ್ ನಾಟ್ ಆಪ್ ಟು ಎನಿ 115 ಆಪ್ಟ್ ಮಾಡೋದಿಲ್ಲ, ಆಯಿತಾ? ಅವನು ಈಗ ಸೀನಿಯರ್ ಸಿಟಿಸನ್, ಆಯಿತಾ? ಅವನು ಅಪ್ ಟು 3 ಲ್ಯಾಕ್ ತನಕ ನಾವು ಅಸ್ಯೂಮ್ ಮಾಡುವ. ಅಸ್ಯೂಮ್ ಅಲ್ಲ, ಅವರೇ ಕೊಟ್ಟಿದ್ದಾರೆ ಈಸ್ ಅ ರೆಸಿಡೆಂಟ್ ಅಂತ. ಅಂದರೆ 3 ಲ್ಯಾಕ್ ತನಕ ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ ಸಿಗ್ತದೆ. 7 ಲ್ಯಾಕಿಗೆ ಅವರು TDS ಕಂಪ್ಲೈ ಮಾಡಿ ಗೌರ್ಮೆಂಟ್ಗೆ ಕಟ್ಟಿಯಾಗಿದೆ. ಸೊ ಆ ಪ್ರಯುಕ್ತ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕಂತಿಲ್ಲ. ರಿಮೈನಿಂಗ್ ವಿಲ್ ಟಾಕ್ ಅಬೌಟ್ ದಟ್ ಸ್ಯಾಲರಿ ಎಷ್ಟು 5 ಲ್ಯಾಕ್. ಅದರಲ್ಲಿ 3 ಲ್ಯಾಕ್ ತನಕ ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ ಸಿಕ್ತು. 2 ಲ್ಯಾಕ್ ಮೇಲೆ ಅಷ್ಟು 5% ಮಾಡಿದರೆ 10,000 ಬರ್ತದೆ.
ಅದನ್ನ ಹಾಗೇ ಹೇಳಿದ್ದೇನೆ, ಇನ್ಕ್ಲೂಡ್ ಸೆಸ್ ಮಾಡಲಿಕ್ಕಿಲ್ಲ. ಸೆಸ್ ಮಾಡೋಕ್ಕಿಂತ ಮೊದಲು ಅದು 10,000ಕ್ಕಿಂತ ಅದಕ್ಕಿಂತ ಒಳಗಿದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಕಂಪ್ಲೈ ಮಾಡಬೇಕಂತಿಲ್ಲ. ಇಲ್ಲಿ ಇದೆಲ್ಲ ನಿಮಗೆ ಆನ್ಸರ್ ಕೊಟ್ಟಿದ್ದಾರೆ, ಇಲ್ಲಿ 10,000 ಕೊಟ್ಟಿದ್ದಾರೆ, ಅದೆಲ್ಲ ಕೊಟ್ಟಿದ್ದಾರೆ. ಆದರೆ ಈ ಆನ್ಸರ್ ವಿಲ್ ಬಿ ಡಿ, ಸಿಂಪಲ್. ಯಾಕಂದರೆ 10,000ಕ್ಕಿಂತ ಒಳಗುಂಟು. ಸೆಸ್ ಆಡೋಕ್ಕಿಂತ ಯಾವತ್ತೂ ಸೆಸ್ ಆ್ಯಡ್ ಮಾಡಬಾರ್ದು, ಅದಕ್ಕಿಂತ ನೆಕ್ಸ್ಟ್ ಅದಕ್ಕಿಂತ ಒಳಗೆ ಏನಾದರೂ ಇದ್ದರೆ 10,000 ಒಳಗಿದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕಂತಿಲ್ಲ. ಓಕೆ, ನೆಕ್ಸ್ಟ್ 44th, ಇನ್ ವಿಚ್ ಆಫ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಕೋಟಿಂಗ್ ಆಫ್ ಪಾನ್ ಇಸ್ ಮ್ಯಾಂಡೇಟರಿ. ಇದು ಸ್ವಲ್ಪ ನಿಮಗೆ ಎಕ್ಸಾಮಲ್ಲಿ ಸ್ವಲ್ಪ ಲಿಸ್ಟ್ ಒಂದ್ಸಲ ಓದಿ, 2-3 ಸಲ ಓದಿ ಸಾಕು. ಅದು ಆ್ಯಕ್ಚುಲಿ ಅಂತ ಇದು ಸಿ ಕ್ಯಾಟಗರಿ ಕ್ವಶನ್ಸ್ ಅಂತ ಹೇಳ್ತಾರೆ. ಇದು 1 ಮಾರ್ಕ್ ಅಥವಾ 2 ಮಾರ್ಕ್ ಎಕ್ಸಾಮಲ್ಲಿ ಕೊಡ್ತಾರೆ. ಇದು ಆದಷ್ಟು ನಿಮಗೆ ನೆನಪಿದ್ರೆ ಅಟೆಂಪ್ಟ್ ಮಾಡಿ, ಇಲ್ಲದಿದ್ರೆ ಓಕೆ, ಇಟ್ ಇಸ್ ನಾಟ್ ಆ್ಯನ್ ಇಶ್ಯೂ. ಓಕೆ, ಬಟ್ ವಿಲ್ ಸಾಲ್ವ್. ಅದು ಬಿಡುವ ಅಂತ ಇಲ್ಲಿ ಮತ್ತೆ ಬಿಡ್ಲಿಕ್ಕೆ ಆಗುತ್ತಿಲ್ಲ. ಓಪನಿಂಗ್ ಅ ಬೇಸಿಕ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅದಕ್ಕೆ ಬೇಕಂತಿಲ್ಲ, ಅಲ್ಲೊಂದು ಆ್ಯಕ್ಚುಲಿ ಕಾನ್ಸೆಪ್ಟ್ ಉಂಟು. ಅದರ್ ದ್ಯಾನ್ ಬೇಸಿಕ್ ಸೇವಿಂಗ್ ಬ್ಯಾಂಕ್ ಆ್ಯಕ್ಚುಲಿ ಏನಾದರೂ ಡೆಪಾಸಿಟ್ ಮಾಡಿದರೆ ಅದಕ್ಕೆ ಬೇಕಂತಿಲ್ಲ ಅಂತ ಉಂಟು, ಪ್ಯಾನ್ ಬೇಕಂತಿಲ್ಲ. ಅಪ್ಲೈನ್ ಟು ಬ್ಯಾಂಕ್ ಫಾರ್ ಇದು ಕ್ರೆಡಿಟ್ ಕಾರ್ಡ್ ಅದಕ್ಕೆ ಬೇಕು. ಪೇಮೆಂಟ್ ಆಫ್ 40,000 ಮ್ಯೂಚುವಲ್ ಫಂಡ್ 50,000 ಮತ್ತು ಜಾಸ್ತಿ ಇದ್ರೆ ಮಾತ್ರ, ಇಲ್ಲಿ 40,000 ಬೇಡ. ಕ್ಯಾಶ್ ಡೆಪಾಸಿಟ್ ಅದು 50,000 ಒಳಗಿದ್ರೆ ಮಾತ್ರ, ಇಲ್ಲಿ 1 lakh ಇದಕ್ಕೆ ಬೇಕು. ನೆಕ್ಸ್ಟ್ ಫಿಕ್ಸ್ಡ್ ಡೆಪಾಸಿಟ್ ಆಫ್ 30,000 ಅದು ಸಿಂಗಲ್ NBFC ವಿತ್ RBI ಅಗ್ರಿಗೇಟ್ ಅಂಡ್ ಮತ್ತೆ ಅದು ಅಗ್ರಿಗೇಟಿಂಗ್ ಟೋಟಲ್ 3.5. ಇಲ್ಲಿ ಅಂತ ಒಂದು ರೂಲ್ ಪ್ರಕಾರ 50,000 1 ಡೆಪಾಸಿಟ್, ಒಂದು ಅಗ್ರಿಗೇಟ್ 5 lakh ಜಾಸ್ತಿ ಇದ್ರೆ ಪಾನ್ ಬೇಕು, ಇಲ್ಲಿ ಸಹ ಬೇಡ. ನೆಕ್ಸ್ಟ್ ಸೇಲ್ ಆಫ್ ಶೇರ್ಸ್ ಅನ್ಲಿಸ್ಟೆಡ್ ಶೇರ್ಸ್ ಆಫ್ 60,000 ಅದು 1 lakh ಜಾಸ್ತಿ ಇದ್ರೆ ಮಾತ್ರ, ಇಲ್ಲಿ ಸಹ ಬೇಡ. ಸೊ ಆನ್ಸರ್ ಯಾವುದಕ್ಕೆಲ್ಲ ಬಂತು? 2 ಮತ್ತು 4th ಆನ್ಸರ್, 2 ಮತ್ತು 4 ಆನ್ಸರ್ ಎ, ಸಿಂಪಲ್. ನೆಕ್ಸ್ಟ್ 45th ಕ್ವಶನ್, ಅರುಣ್ಸ್ ಗ್ರಾಸ್ ಟೋಟಲ್ ಇನ್ಕಮ್ ಈಸ್ 2.5 lakh. ಎಂತ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಓದ್ಬೇಕು ನಾವು. ಹಿ ಡೆಪಾಸಿಟ್ 45,000 ಇನ್ PPF. ಅವನಿಗೆ ಇನ್ಕಮ್ ಇರದಿದ್ರು PPF ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾನೆ, ಬೆಸ್ಟ್ ಮಾರ್. ಎಲೆಕ್ಟ್ರಿಸಿಟಿ ಬಿಲ್ಸ್ ಮತ್ತೆ ಅವನಿಗೆ 1.2 lakh ಉಂಟು ಮಾರಿ, ಎಂತ ಮಾರ ಅಷ್ಟು ಖರ್ಚು ಮಾಡ್ತಾನ ನೋಡುವ, ಇರಲಿ. ಅರುಣ್ ಈಸ್ ನಾಟ್ ರಿಕ್ವೈರ್ಡ್ ಟು ಫೈಲ್, ಇಲ್ಲ ರೂಲ್ಸ್ ಪ್ರಕಾರ ಏನೋ ಸೆಕ್ಷನ್ 139 ಸಬ್ಸೆಕ್ಷನ್ 1 ಪ್ರಕಾರ ಯಾರೆಲ್ಲ ಫೈಲ್ ಕಂಪ್ಲೈ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಂತಲ್ಲಿ ಕಾನ್ಸೆಪ್ಟ್ ಉಂಟು. 1 lakh ಜಾಸ್ತಿ ಏನಾದರೂ ಇನ್ಕಮ್ ಟ್ಯಾಕ್ಸ್ ಏನಾದರೂ ಎಲೆಕ್ಟ್ರಿಸಿಟಿ ಬಿಲ್ ನಿಮಗೆ ಬಂದರೆ ಆ ಸಿಚುವೇಶನಲ್ಲಿ ಯು ಹ್ಯಾವ್ ಟು ಫೈಲ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ನಾಟ್ ಅಲ್ಲ, ಹಿ ಈಸ್ ರಿಕ್ವೈರ್ಡ್ ಟು ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಿನ್ಸ್ ಇಸ್ ಎಕ್ಸಿಡ್ ಎಕ್ಸಿಡ್ 1 lakh, ಸಿಂಪಲ್. ನೆಕ್ಸ್ಟ್ 46th, ಇದೆಲ್ಲ ಸಿಂಪಲ್ ಇರ್ಬೋದು. ಇಫ್ ಎಸ್ ವಾಟ್ ಈಸ್ ದ ಡ್ಯೂ ಡೇಟ್ ಅಂತ ಕೇಳಿದ್ದಾರೆ ನೋಡು. ಎಂತ ವೆದರ್ ಹಿ ಈಸ್ ರಿಕ್ವೈರ್ಡ್ ಟು ಫೈಲ್ ಎಸ್ ಇನ್ಕಮ್. ಓಕೆ, ಇದು ಅದೇ ಥರ ಕಾನ್ಸೆಪ್ಟ್ ನೋಡುವ. ರೆಸಿಡೆಂಟ್ ಇನ್ ಇಂಡಿಯಾ ಗ್ರಾಸ್ ಟೋಟಲ್ ಇನ್ಕಮ್ ಇಸ್ 2.3 lakh ಬಿಲೋ ಉಂಟು. ನೆಕ್ಸ್ಟ್ ನೋಡುವ, ಕಂಪ್ರೈಸಿಂಗ್ ಸೇವಿಂಗ್ ಅಕೌಂಟ್, ರೆಂಟಲ್ ಇನ್ಕಮ್, ಓಕೆ ಅದೆಲ್ಲ ಸೇರಿ ಈ ಇನ್ಕಮ್ ಎಕ್ಸ್ಪೆಂಡಿಚರ್ ಆನ್ ಫಾರಿನ್ ಟ್ರಿಪ್ ಇರಬೇಕು, ಸ್ಟಡಿ ಟೂರ್ ಅಂತೆ 2 lakh. ಅಲ್ಲಿ ರೂಲ್ ಹೇಳ್ತದೆ 2 lakh ಜಾಸ್ತಿ ಇದ್ರೆ ಮಾತ್ರ, ಎಕ್ಸೀಡಿಂಗ್ 2 lakh ಇದ್ರೆ ಮಾತ್ರ ಯು ಹ್ಯಾವ್ ಟು ಫೈಲ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. 2 lakh ಅಥವಾ ಅದಕ್ಕಿಂತ ಒಳಗಿದ್ರೆ ಯು ನೀಡ್ ನಾಟ್ ಫೈಲ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ಸೊ ಹಿ ಈಸ್ ನಾಟ್ ರಿಕ್ವೈರ್ಡ್ ಟು ಫೈಲ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ಆನ್ಸರ್ ವಿಲ್ ಬಿ ಡಿ. ಆಯ್ತಾ? ಅಜಯ್ ರೀಸೆಂಟ್ಲಿ ಕ್ವಾಲಿಫೈಡ್ ಡಾಕ್ಟರ್ ಎಂತ ಕೇಳಿದೆ ಫಸ್ಟ್, ವಾಟ್ ವುಡ್ ಬಿ ಸಜೆಷನ್ ಅಂತ. ಹಿ ಜಾಯಿಂಡ್ ಅ ರೆಪ್ಯೂಟೆಡ್ ಹಾಸ್ಪಿಟಲ್ ಇನ್ ಡೆಲ್ಲಿ ಆನ್ ಫಸ್ಟ್. ಓಕೆ, ಫಸ್ಟಿಗೆ ಸೇರಿದಷ್ಟೇ, ಅಂದರೆ 3 ತಿಂಗಳಾಯ್ತು 22-23 ಅಲ್ಲಿ. ಹಿ ಅರ್ನ್ಡ್ ಇನ್ಕಮ್ ಆಫ್ ಟೋಟಲ್ ಇನ್ಕಮ್ 3.4 lakh till 31st March. His employer advised to claim rebate under section 87A, but he approached his father, tax professional, is not a chartered accountant, tax professional ಅಂತ ಕೊಟ್ಟಿದ್ದಾರೆ, to enquire regarding what is rebate and 87A. what would his father, chartered accountant ಅಂತ ಎಣಿಸ್ಕೊಂಡು ಫಾದರ್ ಏನಂತ ಹೇಳಿಕ್ಕೆ ಇಷ್ಟಪಡ್ತಾನೆ ಅಂತ. One second, sorry. It is sorry, one second. ಸಕ್ಕತ್ತಾಗೈತೆ. Sorry, it is stucking. ಓಕೆ, ಅವನ ಫಾದರ್ ಏನು ಹೇಳಿಕೆ ಇಷ್ಟಪಡ್ತಾನೆ ಅಂತ ಹೇಳಿದ್ರೆ, ಫಸ್ಟ್ ಆನ್ ಇಂಡಿವಿಜುವಲ್ ಹೂ ಇಸ್ ರೆಸಿಡೆಂಟ್ ಇನ್ ಇಂಡಿಯಾ ಹೂಸ್ ಟೋಟಲ್ ಇನ್ಕಮ್ ಡಸ್ ನಾಟ್ ಎಕ್ಸೀಡ್ 5 lakh ಈಸ್ ಎಂಟೈಟಲ್ಡ್ ಟು ಕ್ಲೇಮ್ ರಿಬೇಟ್ ಅಂಡರ್ ಸೆಕ್ಷನ್ 87. ಓಕೆ, ಇದು ಆನ್ಸರ್ ಕರೆಕ್ಟಾ? ಡಸ್ ನಾಟ್ ಎಕ್ಸೀಡ್ ಹೂ ಇಸ್, ಓಕೆ, ಹೂ ಇಸ್ ರೆಸಿಡೆಂಟ್ ಇನ್ ಇಂಡಿಯಾ ಆ್ಯಂಡ್ ಹೂಸ್ ಟೋಟಲ್ ಇನ್ಕಮ್
does not exceed 5 lakh. Oh, does not is entered. Correct. This answer correct. An individual who is resident 3.5 ಅಲ್ಲ. Next, maximum rebate is 5,500 ಅಲ್ವೇ ಅಲ್ಲ. Rebate and section is allowable in the form of exemption ಅಲ್ವೇ ಅಲ್ಲ. Exemption ಅಲ್ಲ. Maximum rebate is 12,500. ಅದು correct. Next, rebate under section 87A is available in the form of deduction under section B. ಇದು correct. ಹಾಗಾಗಿ 1/4 answer, 1/5 6th, sorry. Answer will be this. Okay. Next, 48th question. Ritvik has purchased his first house in Gwalior for self-occupied 1/4/2020 45 lakh. Stamp duty value 45 lakh untu. With all the bank sanctioned ಯಾವಾಗ sanction ಆಗಿದೆ 30th March. He paid interest of 3.8 lakh. What is the tax treatment? ATEE ಅಂತ ಒಂದು ಸೆಕ್ಷನ್ ಉಂಟು. ಆ ಸೆಕ್ಷನ್ ATEE ಏನೇ ಹೇಳ್ತದೆ ಅಂತ ಹೇಳಿದ್ರೆ, ಫಸ್ಟಿಗೆ ನೀವು ಸೆಕ್ಷನ್ 24 ಅಲ್ಲಿ ಕ್ಲೇಮ್ ಮಾಡ್ಕೊಂಬಿಡಿ. ಅಪ್ ಟು ಸೆಲ್ಫ್ ಆಕ್ಯುಪೈಡ್ ಆಗಿದ್ರೆ ಅಪ್ ಟು 2 lakh ತನಕ. ರಿಮೈನಿಂಗ್ ಕ್ಯಾನ್ ಬಿ ರಿಸ್ಟ್ರಿಕ್ಟೆಡ್ ಟು 1.5 lakh. ಅದಕ್ಕೊಂದು ಕಂಡೀಷನ್ ಉಂಟು. ಅದ್ರ ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ ಇಸ್ ಅಪ್ ಟು 45 lakh ಇರಬೇಕು. ನೆಕ್ಸ್ಟ್ ದಟ್ ಲೋನ್ ಶುಡ್ ಬಿ ಸ್ಯಾಂಕ್ಷನ್ ಬಿಟ್ವೀನ್ 1st April 2019 to 31st March 2022. ಈ ಕೇಸಲ್ಲಿ 30th ಮಾರ್ಚಿಗೆ ಸಿಕ್ಕಿದೆ. ಸೊ ಹಿ ಸ್ಯಾಟಿಸ್ಫೈಯಿಂಗ್ ಬೋತ್ ಆಫ್ ದ ಕಂಡೀಷನ್ ಆಫ್ ಸೆಕ್ಷನ್ ATEE. ಫಸ್ಟ್ ಸೆಕ್ಷನ್ 24 ಸಬ್ಸೆಕ್ಷನ್ B ಅಲ್ಲಿ ಫಸ್ಟ್ 2 lakh ಸ್ಯಾಟಿಸ್ಫೈ ಮಾಡಬೇಕು. 3.8 ಮಾಡಿದ್ದಾನೆ. ಹಾಗೆ ರಿಮೈನಿಂಗ್ 1,80,000 ಅದು ಸಿಗುದಿಲ್ಲ ಫುಲ್ಲು. ATEE ಪ್ರಕಾರ 1.5 lakh ತನಕ ಮಾತ್ರ ಸಿಗುವಂಥದ್ದು. ಅದು ರೂಲ್ ಅಪ್ಲೈ ಆಗ್ತದೆ. ಆನ್ಸರ್ ವಿಲ್ ಬಿ ಸಿ. ಕರೆಕ್ಟಾ? ಎಲೋಯಬಲ್ ಸೆಕ್ಷನ್ 24 ಕರೆಕ್ಟ್. ನೆಕ್ಸ್ಟ್ ಈಗ ಎಂತ ಕೇಳಿದರೆ, ವಾಟ್ ಶಾಲ್ ಬಿ ಇಸ್ ಟೋಟಲ್ ಟ್ಯಾಕ್ಸೇಬಲ್ ರಿಫಂಡೇಬಲ್ ಆಸ್ ಪರ್ ದ ರೆಗ್ಯುಲರ್ ಪ್ರೊವಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಫಾರ್ ಬಂದು ಇಗ್ನೋರ್ ಇಂಟ್ರೆಸ್ಟ್. ಓಕೆ, ಇದು ನಾವು ಕಂಪ್ಯೂಟ್ ಮಾಡಬೇಕು, ಏನಲ್ಲ ಇದೆಲ್ಲ ಎಕ್ಸ್ಕ್ಲೂಡ್ ಮಾಡಿ. ಟೆಕ್ಸ್ಟೈಲ್ ಬಿಸ್ನೆಸ್ PGBP ಇನ್ಕಮಲ್ಲಿ ಟೆಕ್ಸ್ಟೈಲ್ ಬಿಸ್ನೆಸ್ 22 lakh. Speculative business loss can be set up only against speculative income, so this can be carried forward. Next, textile business loss untu, business loss 5 lakh, adu set up ಮಾಡಬಹುದು. ಉಳಿದದು 17 lakh ಆಯ್ತು. ಆಯ್ತಾ? ನೆಕ್ಸ್ಟ್ ಕ್ಲಬ್ ಬಿಸ್ನೆಸ್ ಇನ್ಕಮ್ ಆಫ್ ಸ್ಪೌಸ್ ಇನ್ಕ್ಲೂಡೆಡ್ ಇನ್ ದ ಇನ್ಕಮ್ ಆಫ್ ಬಂದು ಆಸ್ ಪರ್ ಸೆಕ್ಷನ್ 64 ಸಬ್ಸೆಕ್ಷನ್ 1 ಅದು ಕ್ಲಬ್ಬಿಂಗ್ ಪ್ರೊವಿಷನ್ ಮೂಲಕ ನಾವೆಂತ ಆ್ಯಡ್ ಮಾಡ್ಬೇಕು. 19 lakh ಆಯ್ತು. ಅದ್ರ GTI. ನೆಕ್ಸ್ಟ್ ಡಿಡಕ್ಷನ್ ಅಂಡ್ ಅವೈಲೇಬಲ್ ಚಾಪ್ಟರ್ 6A ಡಿಡಕ್ಷನ್ 3 lakh, ಅದು 16 lakh ಆಯ್ತು. ಇದು NTI. ಈಗ ಎಷ್ಟು ಟ್ಯಾಕ್ಸ್ ಕಂಪ್ಲೀಟ್ ಬರ್ತದೆ ಅಂತ ನೋಡು. ಸೀನಿಯರ್ ಸಿಟಿಸನ್ ಅಲ್ಲ. ಅಪ್ ಟು ಫಸ್ಟಿಗೆ ಅಪ್ ಟು 2.5 ನಿಲ್, 2.5 to 5 lakh just 12,500. ನೆಕ್ಸ್ಟ್ 5 lakh to 10 lakh, 5 lakh into 20% 1 lakh ಆಯ್ತಾ. ನೆಕ್ಸ್ಟ್ ಎಕ್ಸೀಡಿಂಗ್ 10 lakh ಎಷ್ಟು 6 lakh. ಆ 6 lakh ಇದ್ದು ಇದಿಷ್ಟು 30% ಅಂದರೆ 1,80,000. 1,80,000 ಇದಿಷ್ಟನ್ನು ಪ್ಲಸ್ ಮಾಡಿ. 1,80,000 ಪ್ಲಸ್ 1 lakh ಪ್ಲಸ್ 12,500 292,500 ಪ್ಲಸ್ 4% ಸೆಸ್ ಆ್ಯಡ್ ಮಾಡಿಬಿಡುವ. 4% ಅನ್ನು ಆ್ಯಡ್ ಮಾಡಿದ್ಮೇಲೆ ಆನ್ಸರ್ ಬರೀತಾನೆ 304,200. ಇದು ಟ್ಯಾಕ್ಸ್ ಲಯಬಿಲಿಟಿ. ಅದರಲ್ಲಿ TDS ಮತ್ತು TCS ಏನೋ ಕಂಪ್ಲೈ ಆಗಿದೆ, ಮತ್ತು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿದ್ದಾನೆ. TDS ಎಷ್ಟು 1 lakh ಮೈನಸ್ ಮಾಡಬೇಕು. ನೆಕ್ಸ್ಟ್ TCS ಎಷ್ಟು 50,000 ಮೈನಸ್ ಮಾಡಬೇಕು. ಅಡ್ವಾನ್ಸ್ ಟ್ಯಾಕ್ಸ್ ಎಷ್ಟು 1 lakh, ಇದು 30,000 ಮೈನಸ್ ಮಾಡಬೇಕು. ಇಷ್ಟು ಕಟ್ಟಿದ್ದಾನೆ. ಮೈನಸ್ 1,50,000 3.4 200 ಮೈನಸ್ 1.5 ಮೈನಸ್ 1,30,000 24,200 will be the answer. ಸಿಂಪಲ್, ಅರ್ಥ ಆಯಿತು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಆಫ್ ದ MCQ ಪಾರ್ಟ್. ವೆರಿ ಇಂಟ್ರೆಸ್ಟಿಂಗ್ ರೈಟ್? ಇಷ್ಟು ನಿಮಗೆ ಅರ್ಥ ಆಯ್ತಲ್ಲ. ಈಗ ಲಾಸ್ಟ್ ಕ್ವಶನ್ ಉಂಟು, ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನಿಸ್ತದೆ. ನೋಡುವ, ದೊಡ್ಡ ಅಮೌಂಟ್ ಉಂಟಪ್ಪ. 65 ರೆಸಿಡೆಂಟ್ ಅಂತೆ, ಅಂದರೆ 3 lakh ತನಕ ಎಕ್ಸಾಮ್ಷನ್ ಸಿಕ್ಕಿತ್ತು. ಅಂದರೆ ಬೇಸಿಕ್ ಎಕ್ಸೆನ್ಷನ್ ಲಿಮಿಟ್. ಟೋಟಲ್ ಇನ್ಕಮ್ 3.2 crore. ಅಯ್ಯಪ್ಪ, ಸರ್ಚಾರ್ಜ್ ಮತ್ತಿಗೆ ಮೋಸ್ಟ್ಲಿ ಕೇಳ್ತಾರೆ ಇದೆ. ಕಂಪ್ರೈಸಿಂಗ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ ಸೆಕ್ಷನ್ 112/57 ಅಂದರೆ 20%. ಇದು ಆ್ಯಕ್ಚುಲಿ ದೀಸ್ ಆರ್ ಸ್ಪೆಷಲ್ ಇನ್ಕಮ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 112A ಅದ್ರ 1 lakh ತನಕ ಎಕ್ಸಾಮ್ಷನ್ ಮೈನಸ್ ಮಾಡಿ ಅದಕ್ಕೆ 10%. ಯಾಕೆ ದಿಸ್ ಆರ್ ಸ್ಪೆಷಲ್ ಇನ್ಕಮ್. ಅದರ ಇನ್ಕಮ್ 1,98,000. ಓಕೆ, ಈಗ ಟ್ಯಾಕ್ಸ್ ಎಷ್ಟು ಟ್ಯಾಕ್ಸ್ ಬರ್ತದೆ ಅಂತ ನೋಡು. ಅಸ್ಯೂಮಿಂಗ್ ದಟ್ ಈಸ್ ನಾಟ್ ಆಪ್ಟಿಂಗ್ ಫಾರ್ 115 BSc ಅಂತ ಕೇಳಿದ. ಆನ್ಸರ್ ನೋಡುವ, ಮಾಡುವ. ನೆಕ್ಸ್ಟ್ ಆನ್ಸರ್ಸ್ ಕೊಟ್ಟಿದ್ದಾರೆ, ಅದು ಬಿಡು. ಫಸ್ಟಿಗೆ 112 ನೋಡುವ. 112 ನೆಕ್ಸ್ಟ್ 112A ನೆಕ್ಸ್ಟ್ ಅದರ್ ಅಂತ ಹೀಗೆ ಥರ ಹಾಕ್ಕೊಡುವ. ನಿಮಗೆ ಎಕ್ಸಾಮಲ್ಲಿ ಈಸಿ ಆಗ್ತದೆ. 57 lakh ಅದರದ್ದು 20%. ನೆಕ್ಸ್ಟ್ 65 lakh ಅದರಲ್ಲಿ 1 lakh ನಿಮಗೆ ಎಕ್ಸಾಮ್ಷನ್ ಸಿಗ್ತದೆ. ಸೊ 64 lakh ಇಂಟು 10% ಮಾಡಬೇಕು. 57 lakh ಇದ್ದು ನೆಕ್ಸ್ಟ್ 198
ಆಯಿತಾ. 57 ಇಂಟು 20%, 11,40,000, 11,40,000 ಪ್ಲಸ್ 64 ಲ್ಯಾಕ್ ಇಂಟು 6,40,000. ಇಲ್ಲಿಗ ಬೇರೆ ಬೇರೆ ಅಪ್ ಟು 3 ಲ್ಯಾಕ್ ತನಕ ಎಕ್ಸಾಮಿಷನ್. 3 ಲ್ಯಾಕ್ ಟು 5 ಲ್ಯಾಕ್ ಎಷ್ಟು, ಅದು 2 ಲ್ಯಾಕ್ ಇದು 5% ಅಂತ ಹೇಳಿದರೆ 10,000 ಫಸ್ಟಿಗೆ. ನೆಕ್ಸ್ಟ್ 5 ಲ್ಯಾಕ್ ಟು 10 ಲ್ಯಾಕ್ 20%, ಅದು 1 ಲ್ಯಾಕ್ ಇದಾಯಿತು. ನೆಕ್ಸ್ಟು ಇಲ್ಲಿ ಎಷ್ಟು, ಈಗ 10 ಲಕ್ಷ ತನಕ ಹೋಯ್ತು. ನೆಕ್ಸ್ಟ್ 1.88 ಲ್ಯಾಕ್ ಮೈನಸ್ ಅಂದರೆ 198 10 ಲಕ್ಷ ತನಕ ಆಯ್ತಾ. ನೆಕ್ಸ್ಟ್ 1.88 ಇದರದ್ದು 30%, 56,40,000. ಇದಿಷ್ಟೊಂದು ಪ್ಲಸ್ ಮಾಡುವ, 5640 ಪ್ಲಸ್ 1 ಲ್ಯಾಕ್ ಪ್ಲಸ್ 10,000 ಪ್ಲಸ್ 11,40,000. ನಾನು ಇದರ ಸಹ ಮಾಡ್ತಿದ್ದೇನೆ, ಸೆಕ್ಷನ್ 112 ಇದ್ದು. 11,40,000 ಪ್ಲಸ್ 6,40,000 ಯಾವುದ್ರದ್ದು 112A. 75,000 ಇದು ಮತ್ತು ಇದು 30,000 ಅಂತ. ಈಗ ಸರ್ಚಾರ್ಜ್ ಅಪ್ಲಿಕೇಬಲ್ ಆಗ್ತದೆ ಸರ್. ಈಗ 3 crore ಮೇಲೆ 25% ಸರ್ ಅಂತ ಹೇಳ್ಬೋದು. ಅಲ್ಲ, ಯಾಕಂತ ಹೇಳಿದ್ರೆ ಆ 3 crore 20,000 ಬರ್ಲಿಕ್ಕೆ ಅದೆರಡರಲ್ಲಿ ಇದು ಸ್ಪೆಷಲ್ ಇನ್ಕಮ್ಸ್ ಉಂಟಲ್ಲ, ಸ್ಪೆಷಲ್ ಇನ್ಕಮ್ ಇಂದಾಗಿ ಅವನು ಜಂಪ್ ಆದದ್ದು. ಅವನ ಅದರ್ ಇನ್ಕಮ್ ಎಷ್ಟು 1.98 crore. ಸೊ ಇಟ್ ಈಸ್ ಮೋರ್ ದೆನ್ 1 crore ಅಪ್ ಟು 2 crore. ಆ 15%. ಮತ್ತೆ ಸ್ಪೆಷಲ್ ಇನ್ಕಮಿಗೆ ಎಷ್ಟೇ ಇನ್ಕಮ್ ಆಗಿರಲಿ, ಅದು 2 crores ಆಗಿರಲಿ 5 crore ಆಗಲಿ, ಸ್ಪೆಷಲ್ ಇನ್ಕಮಿಗೆ ಅದು ಮ್ಯಾಕ್ಸಿಮಮ್ ಸರ್ಚಾರ್ಜ್ ವಿಲ್ ಬಿ 15% ಅಂತ ಹೇಳ್ತಾರೆ. ಈ ಕೇಸಲ್ಲಿ ಅದರ್ ಇನ್ಕಮಿಗೆ 15%, ಯಾಕಂದರೆ 1.898 ಇರುವಂಥದ್ದು 1 crore ಜಾಸ್ತಿ. ಸ್ಪೆಷಲ್ ಇನ್ಕಮಿಂದ 3 crore ಜಾಸ್ತಿ, ಆದರೆ 25% ಹಾಕ್ಲಿಕ್ಕಿಲ್ಲ. ಇಲ್ಲಿ 15% ಹಾಕಿದ್ರೆ ಅದರ್ ಇನ್ಕಮಿಗೆ, ಇದಕ್ಕೂ 15% ಹಾಕಬೇಕು, ಅದಕ್ಕೆ ಸ್ಪೆಷಲ್ ಇನ್ಕಮಿಗೆ. ಸೊ ಸರ್ಚಾರ್ಜ್ ಎಟ್ 15% ಇದರ ಮೇಲೆ ಹಾಕಿ. 7530 ಇಂಟು 1.15 ಅಂತ ಹಾಕಿ ಬಿಡ್ತೇನೆ ಸಿಂಪಲ್ ಆಗಿ, ಆಯಿತಾ. ಇಲ್ಲಿ 86,59,500 ಪ್ಲಸ್ 4% ಆನ್ಸರ್ ಇಲ್ಲಿ ಕೆಳಗೆ ಮಾಡ್ತಾನೆ, ಇಂಟು 1.04 ಅಂತ ಮಾಡಿಬಿಡ್ತಾನೆ ಸಿಂಪಲ್ ಆಗಿ. 95,880 ಆನ್ಸರ್ ಬರ್ತದೆ. 95,880 ಸಿಂಪಲ್. ಅರ್ಥ ಆಯ್ತಲ್ಲ. 50 ಕ್ವಶನ್ಸ್ ಮುಗಿಸಿದ್ದೇವೆ. ಇದರಲ್ಲಿ ಏನಾದರೂ 26th 50th ತನಕ ಏನಾದರೂ ಡೌಟ್ ಇದ್ದರೆ, if actually you can put your doubts in the comment section. You can also mail to me in the mail ID provided in the description. Okay, ನಾವು ಇನ್ನು ಆ್ಯಕ್ಚುಲಿ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡುವ ಅಂತ ಹೇಳಿದರೆ, ಅದು ಕೇಸ್ ಬೇಸ್ಡ್ ಸಿನಾರಿಯೋ ಉಂಟಲ್ಲ, ಅದನ್ನು ಸಹ ಮಾಡ್ತಾ ಬರೋ ಪಾರ್ಟ್ ವೈಸ್ ಅಂತ. ಆ್ಯಕ್ಚುಲಿ ಈಗ ಅದಕ್ಕೊಂದು ಸೀರೀಸ್ ಮಾಡುವ, ಅಂತ ಸೀಕ್ವೆನ್ಸ್ ವೈಸಲ್ಲಿ ಸೀರೀಸ್ ಮಾಡುವ. ಅದು ಸಹ ನಿಮಗೆ ಒಳ್ಳೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತದೆ. ನಾವು ಹಂಬಲ್ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಿಮಗೆ ಇದು ವಿಡಿಯೋ ಇಂತಹದ್ದೊಂದು ಕ್ಲಾಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಅದು ನನಗೆ ಸಪೋರ್ಟ್ ಸಿಗ್ತದೆ, ನಾನು ಸಹ ಒಂದು ಮಾಡಬೇಕು ಅಂತ ಹೇಳಿದರೆ. ಅದ್ರ ನನಗೆ ಎಂಥದಿಲ್ಲ, ಇನ್ ರಿಟರ್ನ್ ಎಂತ ಇಲ್ಲ. ನಂಗೊಂದು ಸಪೋರ್ಟ್ ಮಾಡಿದರೆ ನನಗೆ ಸಹ ಒಂದು ಎಂಕರೇಜ್ಮೆಂಟ್ ಸಿಗ್ತದೆ. ಸೊ ದಟ್ ಐ ಕ್ಯಾನ್ ಪೋಸ್ಟ್ ಮೋರ್ ವಿಡಿಯೋಸ್ ಲೈಕ್ ದಿಸ್ ಟು ಯು ಅಂತ ಹೇಳ್ತಾ, ಒಂದು ಕೊನೆದಾಗ ಒಂದು ಮಾತು ಹೇಳ್ತೇನೆ. ನಿಮಗೊಂದು ಎಕ್ಸಾಮಿಗೊಂದು ಇದು ಕೊಡ್ತೇನೆ ಅಂತ ಹೇಳಿದರೆ, ಯು ಹ್ಯಾವ್ ಟು ಕಂಪೇರ್ ವಿತ್ ಯುವರ್ ಸೆಲ್ಫ್ ಓನ್ಲಿ. ನೀವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ 5 fingers ಆರ್ ನಾಟ್ ಒನ್ ಆ್ಯಂಡ್ ದ ಸೇಮ್. ಯು ಹ್ಯಾವ್ ಟು ಕಂಪೇರ್ ವಿತ್ ಯುವರ್ ಸೆಲ್ಫ್, ದೆನ್ ಓನ್ಲಿ ಯು ಕ್ಯಾನ್ ಗ್ರೋ. ನಾವು ನಿನ್ನಕ್ಕಿಂತ ಇವತ್ತು ಇಂಪ್ರೂವ್ ಆಗ್ತಿದ್ದೇವೆ ಅಂತ ಹೇಳಿದರೆ, ನಾವು ಒಳ್ಳೆ ಒಂದು ಲೈನಲ್ಲಿ ಹೋಗ್ತಿದ್ದೇವೆ ಅಂತ ಅರ್ಥ. ನಿನ್ನೆ ನಾನು 10 ಗಂಟೆ ಓದಿ, ಇವತ್ತು 5 ಗಂಟೆಗೆ ಆ್ಯಕ್ಚುಲಿ ಓದಿದ್ದೇನೆ ಮಾತ್ರ ಅಂತ ಹೇಳಿದರೆ, ನಾವು ಒಳ್ಳೆ ಲೈನಲ್ಲಿ ಹೋಗ್ತಿಲ್ಲ ಅಂತ ಅರ್ಥ. 10 ಗಂಟೆ ಕಾನ್ಸ್ಟೆಂಟಾಗಿ ಓದಿ, ಅಥವಾ 10ರಿಂದ 11, 12 ಗಂಟೆ ಸಹ ಓದ್ಬೋದು, ಡಿಪೆಂಡಿಂಗ್ ಅಪಾನ್ ಯುವರ್ ಸ್ಟ್ರೆಂತ್ ಅಷ್ಟೇ, ಆಯಿತಾ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದನ್ನು ಶೇರ್ ಮಾಡಿ. ಪ್ಲೀಸ್ ಶೇರ್ ದಿಸ್ ವಿಡಿಯೋ ಟು ದ n number of CS students and CMA students, so that they will be benefited from this ಅಂತ ಹೇಳ್ತಾ, ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. We will meet in the next that is case based scenario in the upcoming weekend, that is on Saturday or Sunday. I will notify in the that YouTube channel. Okay, thank you watching till the end. Thank you. Bye bye. Have a nice day.